For Met Gala dinner are announced by Cephalics 2024. ಮಹನೀಯರೇ ಮತ್ತು ಮಹಿಳೆಯರೇ, ನಗುವ ಮನಸ್ಸುಳ್ಳ ಎಲ್ಲ ನಾಗರಿಕರಿಗೂ ಸುಸ್ವಾಗತ. ನಮ್ಮ ಪ್ರಾಣೇಶ್ ಸರ್ ಹಾಗೂ ಬಸವರಾಜ್ ಸರ್ ಆಡದೇ ಇರುವಂಥ ಮಾತಿಲ್ಲ, ಹೇಳದೇ ಇರುವಂಥ ಗಾದೆ ಇಲ್ಲ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮನ ಅವರ ಎರಡು ಮಾತಿಂದಾನೇ ಪ್ರಾರಂಭಿಸೋಣ. ಏನಂತೀರಾ? ಮಾಡೋಣ? ಆರ್ ಯು ಆಲ್ ಎಕ್ಸೈಟೆಡ್? ಆರ್ ಯು ಆಲ್ ಎಕ್ಸೈಟೆಡ್? ಎಸ್, ದಿಸ್ ಇಸ್ ದ ಎನರ್ಜಿ ವಿ ನೀಡ್. ಈ ನಾಗರಿಕ ಅಂದರೆ ಏನಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ನಾನೇ ಹೇಳ್ತೀನಿ ಬಿಡಿ. ನಗು ಬಲ್ಲವನೇ ನಾಗರಿಕ. ನಗು ಇಲ್ಲದಿರುವಂಥ ಪ್ರಪಂಚ ಊಹಿಸೋದೇ ಅಸಾಧ್ಯ. ಹಾಸ್ಯ ಪ್ರಜ್ಞೆ ಮನುಷ್ಯನಿಗೆ ತುಂಬ ಮುಖ್ಯ. ಈಗ ನಮ್ಮೆಲ್ಲರನ್ನು ಹಾಸ್ಯದ ಕಡಲಿನಲ್ಲಿ ಮುಳುಗಿಸುವುದಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಗಂಗಾವತಿ ಪ್ರಾಣೇಶ್ ಹಾಗೂ ಬಸವರಾಜ್ ಮಹಾಮನಿ. ಹೃತ್ಪೂರ್ವಕವಾದ ಸುಸ್ವಾಗತಗಳು ಗಂಗಾವತಿ ಪ್ರಾಣೇಶ್ ಸರ್ ಹಾಗೂ ಬಸವರಾಜ್ ಮಹಾಮನಿ ಸರ್ ಅವರಿಗೆ. ಅವರ ಜೀವನಾನುಭವಗಳನ್ನು ಅವರ ಮಾತಿನಲ್ಲಿ ಕೇಳಿಸಿಕೊಳ್ಳೋಣ. Ceremony of our guests of honor, Shri Gangavati Pranesh sir and Basavaraj Mahamani sir, by our respected Dean sir, Dr. Manoj Kumar HV sir. Dr. Manoj Kumar sir for supporting in organizing the event. Thank you, sir. We thank our beloved principal, Dr. Srinivasulu Naidu sir, for the support. We are forever indebted to our beloved sports chairperson and the main coordinator of the Abhimanyu Cup, Dr. Shrikant sir, for organizing such a massive event in such a short span of time. Thank you, sir. I'd also like to thank Dr. Dilip sir, the Dermatology Department, for helping with sponsors and also at personal level with the teams, players and the organizing team. Thank you, sir. We'd also like to thank Dr. Abhijit sir, constantly in touch with the sports committee and organizing a huge event, the Abhimanyu Cup. We are also most grateful to our organizers from all the for working together as a unit and making this event a big success. Last but not the least, I'd like to extend my huge gratitude to all the students, staff who gave an unwavering support. Now it's time for the prize distribution. First of all, the first prize, the best raider of the tournament, goes to Ankit from Adi Chunchungiri Medical Sciences, taking home the momentum and the cash prize of 1,000 rupees. The second award goes to Best Defender of the tournament, Sangam from the R Institute, taking home momentum and the cash prize of 1,000 rupees. The third prize is for the best all-rounder of the tournament. It goes to Niranjan from Sub-VMCRI. Runners up, please give it up for the home team Sub-VMCRI. Please give a huge round of applause and cheer them. Call Shri Atal Bihari Vajpayee Institute of Medical Sciences. 5,000 rupees.
बोलो भारत माता की, बोलो भारत माता की. ಒಂದೇ ಒಂದೇ ಎರಡೇ, ಇದಕ್ಕೇನೂ ಇಲ್ಲ. ನಮಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ನಿಮ್ಮ ಶುದ್ಧವಾಗಿರ್ತಕ್ಕಂಥ ಮೌನ. ನೀವೆಷ್ಟು ಸೈಲೆಂಟಾಗಿ ಕೂತ್ಕೊಂಡು ಇದನ್ನು ಕೇಳ್ತಿರೋ ನಾವಷ್ಟು ಸ್ಪೋರ್ಟಿವ್ ಆಗಿ ಮಾತಾಡ್ತೀವಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಟಚ್ ಇರೋದು ಕಡಿಮೆ, ಆಮೇಲೆ ನಗು ಅಂತೂ ಬಹಳ ಕಡಿಮೆ. ಡಾಕ್ಟ್ರುಗಳು ನಕ್ಕದ್ದನ್ನು ಯಾರೂ ನೋಡೇ ಇಲ್ಲ ಇದುವರೆಗೂ. ಡಾಕ್ಟ್ರ್ ನಗಿಸೋದು ಭಾಳ ಕಷ್ಟ, ಆದರೆ ನೀವಿನ್ನೂ ಡಾಕ್ಟ್ರ್ ಆಗೋ ಹಂತದಲ್ಲಿರೋದ್ರಿಂದ ನಿಮ್ಮ ನಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಈ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಮಹಾವಿದ್ಯಾಲಯದ ಈ ಕಲ್ಚರಲ್ ಫೆಸ್ಟ್ಗೆ ನಮ್ಮನ್ನು ಆಯ್ಕೆ ಮಾಡಿ ಕರೆಸಿ ತಾವೆಲ್ಲ ನಮ್ಮನ್ನು ಗೌರವಿಸಿದ್ದೀರಿ. ಪ್ರಿನ್ಸಿಪಾಲ್ರಿಗೂ, ಇಲ್ಲಿನ ವಿದ್ಯಾರ್ಥಿ ವೃಂದಕ್ಕೂ ಹಾಗೂ ಇಲ್ಲಿನ ಸಿಬ್ಬಂದಿಯವರಿಗೂ ನಾವು ಋಣಿಗಳಾಗಿದ್ದೇವೆ. ನಮ್ಮ ಗಂಗಾವತಿ, ರಾಯಚೂರು, ಹುಬ್ಬಳ್ಳಿ, ಗುಲ್ಬರ್ಗಾದ ಅನೇಕ ಜನ ಸ್ನೇಹಿತರು ಇಲ್ಲಿ ನಮಗೆ ಸಿಕ್ಕರಿ. ಬಹಳಷ್ಟು ಶಾಂತವಾಗಿ ಕೂತ್ಕೊಂಡಿದ್ದೀರಾ. ಚಪ್ಪಾಳೆ ತಟ್ರಿ, ನಗರಿ, ಇವೆರಡೇ ಮಾಡಬೇಕಾದದ್ದು. ಹಾಂ, ಎಸ್. ಈ ಕೂಗಿದ್ರೆ ಬ್ರ್ಯಾಂಡ್ ಯಾವುದು ಅಂತ ಕೇಳಬೇಕಾಗ್ತದೆ. ನೀವು ವೈದ್ಯರು ಕೂಗಬಾರ್ದು, ಚಪ್ಪಾಳೆ ಮತ್ತು ಹಸನ್ಮುಖ. ನಾವು IMA ಕಾರ್ಯಕ್ರಮಗಳಿಗೆ ಹೋಗಿರ್ತೀವಲ್ಲ, ಭಾಳ ಕಷ್ಟ ಅವ್ರು ನಗಿಸೋದು, ಭಾಳ ಸೀರಿಯಸ್ ಆಗಿರ್ತಾರೆ. ಏನು ಆಪ್ರೇಷನ್ ಮಾಡ್ತಿದ್ದಾರೇನೋ ನಮಗೆ ಅನ್ನೋ ಥರ ಇರ್ತಾರೆ ಅವರು. ಅದಕ್ಕೆ IMAಗಳು ನಗೋ ಹಾಕಿದರೆ ನಾವು ಬರ್ತೀವಿ. ಬರೀ ಡಾಕ್ಟ್ರುಗಳು ಸೇರಿಬಿಡ್ರಿ, ಸ್ವಲ್ಪ ಪಬ್ಲಿಕ್ ಸೇರಿಸಿ ಅಂತ ಹೇಳ್ತಿರ್ತೀವಿ. ಸೊ ಇಲ್ಲಿ ಪಬ್ಲಿಕ್ಕು ಇದ್ದೀರಿ, ಡಾಕ್ಟ್ರುಗಳಾಗೋರು ಇದ್ದೀರಿ, ಡಾಕ್ಟ್ರುಗಳು ಇದ್ದೀರಿ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಗಮನ ಇಟ್ಟು ಕೇಳಿದರೆ ಮಾತ್ರ ನಿಮ್ಗೆ ನಗು ಬರುತ್ತೆ. ಚಪ್ಪಾಳೆ ತಟ್ಕೊಂಡು ನಗಿ ಅಂತ ಹೇಳ್ತಾ ನಾನು ಸೆಕೆಂಡ್ ರೌಂಡಲ್ಲಿ ಮಾತಾಡ್ತೀನಿ. ಮೊದಲನೇ ರೌಂಡಲ್ಲಿ ಯಾದಗಿರಿಯ ಶ್ರೀಯುತ ಬಸವರಾಜ ಮಹಾಮನಿಯವರು ಗುಲ್ಬರ್ಗಾ ಜಿಲ್ಲೆ, ಯಾದಗಿರಿ ಜಿಲ್ಲೆಯ ಹಾಸ್ಯವನ್ನು ನಿಮ್ಗೆ ಹೇಳ್ತಾರೆ. ಈಗ ನಿಮ್ಮ ಚಪ್ಪಾಳೆಗಳ ಮಧ್ಯೆ ನಿಮ್ಮ ಮುಂದೆ ಬಸವರಾಜ ಮಹಾಮನಿ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಈ ಕಾಲೇಜಿನ ಡೀನ್ ಆಗಿರುವಂತಹ ಶ್ರೀಯುತ ಮನೋಜ್ ಕುಮಾರ್ ಸರ್ ಅವರೇ, ನಮ್ಮ ಆತ್ಮೀಯರು, ನಮ್ಮ ಭಾಗದ ಡಾಕ್ಟರ್ ಆಗಿರುವಂತಹ ಅಭಿಜಿತ್ ಪಾಟೀಲ್ ಅವರೇ, ಇಲ್ಲಿ ಸೇರಿದಂತಹ ಎಲ್ಲ ಮಹನೀಯರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ಭಾಳ ಜನ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ನಮ್ಮ ಉತ್ತರ ಕರ್ನಾಟಕದ ಒಂದು ಮಾತು ಐತ್ರಿ, ಮನುಷ್ಯ ಯಾವುದಕ್ಕನ ಶಾಣೆತನ ಮಾಡ್ಬೇಕಂತ ಚಪ್ಪಾಳೆ ತಟ್ಲಕ್ಕೆ ಶಾಣೆತನ ಮಾಡಬಾರ್ದಂತ. ಅದ್ರಾಗ ವಿಶೇಷವಾಗಿ ಹೆಣ್ಮಕ್ಳಮ್ಮ, ನೀವು ಡಲ್ ಆಗಿರ್ಬಾರ್ದು, ನೀವು ಆ್ಯಕ್ಟಿವ್ ಇರ್ಬೇಕು. ನೀವು ಚಪ್ಪಾಳೆ ತಟ್ಲಿಕ್ಕೆ ನಿಮಗೆಲ್ಲ ಗೊತ್ತದ, ನೀವೆಲ್ಲ ಡಾಕ್ಟರ್ ಇದ್ದೀವಿ. ಚಪ್ಪಾಳೆ ತಟ್ಟೋದ್ರಿಂದ ರಕ್ತದ ಸಂಚಲನ ಜಾಸ್ತಿ ಆಗ್ತದೆ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತಂದು. ನಿಮಗೆ ಚಪ್ಪಾಳೆ ತಟ್ಲಿಕ್ಕೆ ಹುಮ್ಮಸ್ಸು ಬರ್ಬೇಕಾಗಿತ್ತ, ಏನು ಮಾಡ್ಬೇಕ್ರಿ ಮಾಮನೇರ ಅಂತ ನೀವು ಕೇಳ್ಬೋದು. ನೀವು ಭಾಳ ಸಿಂಪಲ್ ಐತ್ರಿ. ನೀವು ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ಲಿಕ್ಕೆ ಹುಮ್ಮಸ್ಸು ಬರ್ಬೇಕಾಗಿತ್ತಂದ್ರೆ ದಯವಿಟ್ಟು ನಿಮ್ಮ ಎಡಗೈಯನ್ನು ಮುಂದೆ ಮಾಡ್ಕೊಡ್ರಿ. ಹೆಣ್ಮಕ್ಳು ಇದ್ದವ್ರು ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕ್ಯಾಡ್ರಿ ನೀವು. ಅಂದ್ರೆ ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ. ಸ್ವಲ್ಪ ಒಂದ್ಸಲ ಚಪ್ಪಾಳೆ ತಟ್ರಿ ನೋಡೋಣ. ಕೆಲವೊಂದು ಜನ ಗಂಡನ ಕಡೆಗೆ ನೋಡಿ ಚಪ್ಪಾಳೆ ತಟ್ಲಕತ್ತಾರೆ, ಭಾಳ ಸಂತೋಷ. ಇನ್ನೂ ಗಂಡಸ್ರು ಏನು ಮಾಡ್ಬೇಕು, ನೀವು ಎಡಗೈ ಮುಂದೆ ಮಾಡ್ಕೋಬೇಕಪ್ಪ. ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸ್ಯಾನಲ್ಲ ಬ್ರೋಕರು, ಅವನು ಫೋಟೋ ಕಲ್ಪನೆ ಮಾಡಿಕೊಡ್ರಿ. ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳೇ. ವೇದಿಕೆ ಮುಂಭಾಗದಲ್ಲಿ ನಮ್ಮ ಶ್ರೀಕಾಂತ್ ಸರ್, ಅಭಿಜಿತ್ ಪಾಟೀಲ್ ಸರ್ ಮತ್ತು ಹೊರಟ್ಟಿ ಸಾಹೇಬ್ರ ಅಳಿಯಂದರು, ನಮ್ಮ ಭೈರತ್ ಸಾಹೇಬ್ರ ಅಳಿಯಂದರು, ಭಾಳ ಅವ್ರ ಹೆಸರು ಗೊತ್ತಾಗಲಿಲ್ಲ, ಹಿಂಗಾಗ ನಮ್ಮ ಪರಿಚಯ ಮಾಡ್ಕೊಂಡ್ಬಿಟ್ರು. ಇಷ್ಟರ ಮೇಲೆ ನಾವು ಅವ್ರನ್ನ ಕ್ಯಾಚ್ ಮಾಡ್ಕೊತೀವಿ. ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಬಹಳಷ್ಟು ಘಟನೆಗಳು ಆಗ್ತಾವೆ ಬಂಧುಗಳೇ. ಇವತ್ತು ನಮ್ಮ ಅಭಿಜಿತ್ ಪಾಟೀಲ್ ಅವರು ಮತ್ತು
ನಮ್ಮ ಶಶಾಂಕ್ ಅವರು ನಮ್ಮ ಪಾಟೀಲ್ ಸರ್ ಫೋನ್ ಮಾಡಿ ಮಾಮನರ ದಯವಿಟ್ಟು ಬರಬೇಕು ಅಂತಂದು ಹೇಳಿದರು. ಸರ್ ಬರ್ತೀನಿ ಸರ್ ಅಂತಂದೆ. ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳಿದರು. ಪೇಮೆಂಟ್ ಎರಡನೇ ಮಾತು ಸರ್, ನನ್ನ ಜೊತೆ ಇನ್ನೊಬ್ಬ ಕಲಾವಿದರು ಯಾರು ಬರ್ತಿದ್ದಾರೆ ಹೇಳ್ರಿ ಅಂತಂದೆ. ಅದಕ್ಕೆ ಪಾಟೀಲ್ ಸರ್ ಅಂದರು, ನಿಮ್ಮ ಜೊತೆ ಇನ್ನೊಬ್ಬ ಕಲಾವಿದರು ಗಂಗಾವತಿ ಪ್ರಾಣೇಶ್ವರ್ ಬರ್ತಾ ಇದ್ದಾರೆ ಅಂದೆ. ನಾನು ಇಷ್ಟಂದ ತಕ್ಷಣ ಒಂದ ಮಾತು ಹೇಳಿದೆ, ಸರ್ ಪ್ರಾಣೇಶ್ವರ್ ನನ್ನ ಗುರುಗಳು ಸರ್, ಅವ್ರು ಎಷ್ಟು ತೊಗೊತಾರೋ ಅವ್ರಿಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಡ್ರಿ ಅಂದೆ ನಾನು. ಇಷ್ಟೊಂದು ಕೂಡಲೇ ಅಭಿಜಿತ್ ಪಾಟೀಲ್ ಅವರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕ್ರಿ ನಗ್ಲಕತ್ತಿರಲ್ಲ ಅಂದೆ. ಏನಿಲ್ಲರಿ ಪ್ರಾಣೇಶ್ವರ್ ತೊಗೊಳೋದ 100 ರೂಪಾಯಿ ಅಂದ್ರು ಅವರು. ಅಂದ್ರೆ ನೀವು ಪುಗ್ಸೋಟೆ ಬಂದು ಹೋಗ್ತಮ್ಮ ಲೆಕ್ಕ ಖುಷಿಯಾಗಿ ಬಿಡಿತವ್ರಿಗೆ. ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಕೆಲವೊಂದು ಅನುಭವಗಳಾಗ್ತಾವೆ ಬಂಧುಗಳೇ. ಈ ನಿನ್ನೆ ನಾವು ರಾಯಚೂರಲ್ಲಿ ಇದ್ವಿ, ಅದಕ್ಕಿಂತ ಮುಂಚೆ ಚಿಂಚೋಳಿ ತಾಲೂಕು ಸುಲೇಪಟ್ಟದಲ್ಲಿದ್ದೀವಿ, ಅದಕ್ಕಿಂತ ಮುಂಚೆ ಬೀದರಲ್ಲಿದ್ದೀವಿ. ಎಲ್ಲ ಕಡೆ ಫೋನ್ ಮುಖಾಂತರನೇ ಬುಕ್ಕಿಂಗ್ ಆಗ್ತದೆ. ನಮಗೊಂದ್ಸಲ ಧಾರವಾಡ ಉತ್ಸಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ನಗಿಸಿದ್ರಿ ಇಲ್ಲಿ ಬಂದು ನಗಿಸಿ ಹೋಗಂತಂದ್ರು. ಇಲ್ಲ ಸಾಧ್ಯ ಇಲ್ಲ ಅಂದೀವಿ ನಾವು, ಬರಲೇಬೇಕಂತೇಳಿ ಪಟ್ಟು ಹುಡ್ಕೊಂಡು ಕೂತ್ಬಿಟ್ರು. ನಾನು ಗಂಗಾವತಿ ಪ್ರಾಣೇಶ್ ನರಸಿಂಹ ಜೋಶಿ 3 ಜನ ಕಲಾವಿದರು ನಾವು ಹಾಸ್ಯ ಕಾರ್ಯಕ್ರಮ ಕೊಡ್ಲಿಕ್ಕಂತೇಳಿ ಧಾರವಾಡ ಉತ್ಸಾಸ್ಪತ್ರೆಗೆ ಹೋಗಿವಿ. ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆದ ತಕ್ಷಣ ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಗೆ ಏನೋ ಹೇಳಿದ. ಏನು ಹೇಳಕತ್ತೇನ್ರಿ ಅಂದೆ ನಾನು. ಅವೆಲ್ಲ ನೀವು ಕೇಳಬಾರ್ದು ಮಾತಾಡ್ರಿ ಅಂತಂದ್ರು. ಇಲ್ಲ ಹೇಳ್ರಿ ನಾನು ಖುಷಿ ಪಡ್ತೇನೆ ಅಂದೆ ನಾನು. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನನಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತಂದು. ಹೆಂಗೂ ಹುಚ್ಚು ಹಂಚ್ಕೊಂಡ್ರಿ ಒಂದ್ಸಲ ಹುಚ್ಚಾಸ್ಪತ್ರೆ ರೌಂಡ್ ಹೊಡ್ಕೊಂಬರಿ ಅಂತಂದ್ರು. ನಡಿ ಅಂತಂದು ಒಂದು ಹುಚ್ಚಾಸ್ಪತ್ರೆ ರೌಂಡ್ ಹೊಡಿಬೇಕಂತೇಳಿ ಹೋಗಿರಿ. ಒಂದು ರೂಮ್ನಾಗ ಓದಿ ಎಲ್ಲ ಹುಚ್ಚರು ಸೇರಿದಾರೆ. ಒಬ್ಬ ಹುಚ್ಚ ಕನ್ನಡಿ ಮುಂದೆ ನಿಂತ್ಕೊಂಡು ತಾನ ಅನ್ಕೊಳಕತ್ತೇನೆ ಏನಂತೇಳಿ, ಇವನಿಗೆಲ್ಲೇ ನೋಡೀನ್ರಿ, ಇವನಿಗೆಲ್ಲೇ ನೋಡೀನಿ ಅಂತಂದು. ನಾನಂದೆ ಎಲ್ಲಿ ನೋಡಿದ್ದೀನಿ ನೆನಪು ಮಾಡ್ಕೊಪ್ಪ ಅಂದೆ ನಾನು. ಈಗ ನೆನಪು ಅಂತೀರಿ ಅಂತ. ಎಲ್ಲಿ ನೋಡಿದೆ? ನಾ ಕಟಿಂಗ್ ಮಾಡ್ಸೋ ಮುಂದೆ ಕೂತಿದ್ನ ಅಂತಂದ. ಇದೇನಪ್ಪ ಅಂತ ಅನ್ಕೊಂಡೆ. ನೆಕ್ಸ್ಟ್ ರೂಮಿಗೆ ಹೋದೆ, ಎಲ್ಲ ಹುಚ್ಚರು ಅಳ್ಳಿಕತ್ತಾರ. ಒಬ್ಬ ಹುಚ್ಚು ಸುಮ್ಮನೆ ಕುಂತಾನ. ಯಾಕೋ ನೀ ಹೇಳವಲ್ಲ ಅಂದ. ನಾ ಹೆಂಗೆ ಕಳ್ಳಕ್ಕಾಗ್ತದ ಅಂದ. ಯಾಕಂದೆ? ನಾ ಸತ್ತೀನಿ, ನನ್ನ ಹೆಣ ಕಳ್ಳಕತ್ತಾರ ಅಂದ ಇವ. ಈ ಥರ ಎಲ್ಲ ಕಡೆ ಎಕೋಬೇಡ ಸರ್, ಎಕೋಬೇಡ. ಬಂಧುಗಳೇ, ನಮ್ಮದು ಉತ್ತರ ಕರ್ನಾಟಕ ಭಾಷೆ ಆಗ್ತದೆ. ನಿಮ್ಗೆ ತಿಳಿತಂತ ನಾ ಭಾವಿಸ್ತೀನಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ನಾವು ಯಾವಾಗ ಏನು ಮಾತಾಡ್ತೇವೆ ನಮಗೆ ಗೊತ್ತಿರಂಗಿಲ್ಲ ರೀ ಅಂಥ ಮಂದಿ ನಾವು. ಯಾಕಂದ್ರೆ ನಮ್ಮ ಕಡೆ ಬೈಗಳ ಪ್ರಾಣೇಶ್ವರ ಹೇಳಿದಾಗ ಬೈಗಳು ಕೂಡ ಹೊಗಳಿಕೆ ನಮ್ಮ ಕಡೆಗೆಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸುಳೆಮಗ ಅಂಬೋದು ಅಗ್ದಿ ಕಾಮನ್ ನಮ್ಮ ಕಡೆಗೆ. ನಮ್ಮ ಕಡೆಗೆ ಏನೂ ಇಲ್ಲರಿ. ಅದು ಮಳೆ ಬಂತಂತ ತಿಳ್ಕೊಡ್ರಿ, ಮಳೆ ಬಂತು ನೋಡ್ರಿ ಸುಳೆಮಗಂದು. ಮಳಿನೇ ಇಲ್ಲ ಅಂದ್ರೆ ಮಳಿನೇ ಇಲ್ಲ ನೋಡ್ರಿ ಸುಳೆಮಗಂದು. ಬಸ್ ಬಂತಂತ ತಿಳ್ಕೊಡ್ರಿ, ಬಸ್ ಬಂತು ನೋಡ್ರಿ ಸುಳೆಮಗಂದು ಅಂತಾರೆ. ಬಸ್ ಇಲ್ಲ ಅಂದ್ರೆ ಬಸ್ ಇಲ್ಲ ನೋಡ್ರಿ ಸುಳೆಮಗಂದು ಅಂತಾರೆ. ಪ್ರತಿಯೊಂದಕ್ಕೆ ಅಂತಾರೆ. ನಮ್ಮ ಕಡೆ ಭೇದ ಭಾವ ಇಲ್ಲ. ಇದು ಈ ವಿಷಯ ಗೌಡ್ರಿಗೆ ಮತ್ತು ರಿಚರ್ಡ್ ಲೂಯಿಸ್ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಹಾಸ್ಯ ಕಲಾವಿದರು ಒಂದ್ಸಲ ನಮ್ಮ ಕಲಬುರಗಿ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಾರೆ. ಇವ್ರ ಕಾರ್ಯಕ್ರಮ ನೋಡಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಭಾಳ ಖುಷಿಯಾಗಿಬಿಡ್ತು. ಮುಂದೆ ಬಂದು 50-60 ಜನ ನಿಂತ್ಕೊಂಡು ಏನು ನಗಿಸ್ತಾರಲ್ಲ ಸುಳೆ ಮಕ್ಕಳು ಅಂದ್ರೆ. ಇವ್ರು ತಪ್ಪು ತಗೊಂಡ್ರು, ಏನ್ರಿ ಮಾಮನಿ ನಿಮ್ಮ ಜನ ಸುಳೆ ಮಕ್ಕಳು ಅಂತ ಅಲ್ಲಕತ್ತಾರೆ ಅಂದ್ರೆ. ಸುಳೆ ಮಕ್ಕಳು ಅಂತಂದ್ರೆ ನಮ್ಮ ಕಡೆ ಬೈಗಳಲ್ಲ ಸರ್, ಪ್ರಶಸ್ತಿ ಕೊಟ್ಟಂಗಿದು. ಅಷ್ಟು ಚಲೋ ಮಾತಾಡಿರಿ ಅಂದಂಗೆ, ಅಷ್ಟು ಚೆನ್ನಾಗಿ ಮಾತಾಡಿರಿ ಅನ್ನಂಗೆ ಇದು. ಮನ್ಸಿಗೆ ಬೇಜಾರು ಮಾಡ್ಕೋಕೋಬಾಡ್ರಿ ಅಂತಂದೆ ನಾನು. ಆದರೂ ಬೇಜಾರು ಮಾಡ್ಕೊಂಡ್ರು ಪಾಪ ಅವ್ರು. ನಿಮ್ಮ ಜನಕ್ಕೆ ತಿಳಿಸಿ ಹೇಳ್ರಿ ಅಂತಂದ್ರು. ಅಲ್ಲಿಂದ ಇಲ್ಲಿ ತನಕ ಬಂದು ಇವು ಸುಳೆ ಮಕ್ಕಳು ಅಂತಾರಲ್ರಿ. ಇವ್ರು ಪಾಪ ತಪ್ಪು ತಿಳ್ಕೊಂಡಾರಂತ ತಿಳ್ಕೊಂಡು ಆ 50-60 ಜನ ಏನು ನಿಂತಿದ್ರಲ್ರಿ ಅವ್ರಿಗೆ ಹೋಗಿ ಬೈದೆ. ಲೇ ಸುಳೆ ಮಕ್ಕಳೇ, ಸುಳೆ ಮಕ್ಕಳು ಅಂತ ಅನ್ಬಾಡ್ರಲ್ಲ. ಆ ಜನಕ್ಕೆ ತಿಳಿವಲ್ದು ಬಿಡೋಲ್ದು ತಪ್ಪು ತಿಳ್ಕೊಂಡಾರೆ ಅಂದೆ ನಾನು. ಅದಕ್ಕೆ ಅವ್ರು ಏನನ್ಬೇಕು, ಆ ಸುಳೆ ಮಗನಿಗೆ ಸುಳೆ ಮಗ ಅಂದ್ರೆ ಈ ಸುಳೆ ಮಗನಿಗೆ ಏನಾಯ್ತು ರೀ ಅಂದ್ರೆ ಅವ್ರು. ಮೊದಲು ಯಾರಿಗೋ ಏನಂದಿದ್ರೆ ಆಮೇಲೆ ಸ್ವಂತ ಅನ್ಸ್ಕೊಂಡಿದ್ದೆ ನಾನು. ಅವಾಗ ಕೃಷ್ಣೇಗೌಡರು ಅಂದ್ರೆ ನೀವು ಸುಳೆ ಮಕ್ಕಳ ಅಂದ್ರೆ ಎಲ್ಲ ಸುಳೆ ಮಕ್ಕಳು ಸರ್. ಹಿಂಗೆ ನಮ್ಮ ಕಡೆ ಸಹಜವಾಗಿ ಅಂತಾರೆ. ನಮ್ಮ ಕಡೆಗೆ ಇದು ಬೈಗಳಲ್ಲ ಅಂತ ತಿಳಿಸಿ ಹೇಳಿದ್ಮೇಲೆ ಅವರು ನಕ್ಕರು, ನಾವು ನಕ್ಕಿ ಬಂಧುಗಳೇ. ಈ ಭಾಷೆಯನ್ನು ಇಟ್ಕೊಂಡು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿವಿ. ಬೆಂಗಳೂರು ಮಂದಿದು ಏನದ, ಬೆಂಗಳೂರು ಜನರದ್ದು ಭಾಷೆ ಮತ್ತು ಭಾವನೆ ಎರಡೂ ಒಂದೇ ಇರ್ತದೆ ರೀ. ಈ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಒಂದು 10 ನಿಮಿಷ ಲೇಟ್ ಆಯ್ತು ನಮಗೆ. ಶಶಾಂಕ್ ಅವ್ರು ಫೋನ್ ಮಾಡಿದರು, ಸರ್ ಎಲ್ಲಿದ್ದೀರಿ ಅಂತ. ಬರ್ತೀವಿ ಸರ್, ಒಂದು 10 ನಿಮಿಷದಲ್ಲಿ ಬರ್ತೀವಿ ಅಂತಂತೀವಿ. ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷಿಯನ್ನು ಕಾಯ್ತಾ ಇದ್ದೀವಿ. ಯಾವ ಥರ ಕಾಯ್ತಿದ್ವು, ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲೋ ಆ ಥರ ಕಾಯ್ತಿದ್ದು, ಬನ್ನಿ ಸರ್ ಅಂತಂದ್ರು. ನೋಡ್ರಿ, ಭಾಷೆ ಮತ್ತು ಭಾವನೆ ಎರಡೂ ಒಂದೈತಿ. ನಾವೊಂದು ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ವಿ.
ಒಂದು 10 ನಿಮಿಷ ಲೇಟ್ ಆಯ್ತು ರೀ. ಅಲ್ಲಿ ಮಂದಿಗೆ ಫೋನ್ ಮಾಡಿದ್ವಿ, ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ, ಓಕೆನಾ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಅಂದ್ರೆ ಬರೀ ಸರ ನಿಮಗೆ ಹೆಣ ಕಾಯ್ದಂಗೆ ಕಾಯ್ತೀವಿ ಅಂತಂದ್ರು. ನಾನು ಕಂಡೆ ಉತ್ತರ ಕರ್ನಾಟಕ ಬಂದೀನಿ ಅಂತಂದು. ನಮ್ಮ ಕಡೆಗೆ ಅದಕ್ಕೆ ಬೆಂಗಳೂರು ಮೈಸೂರು ಭಾಗದ ಜನಕ್ಕೆ, ಈ ಭಾಗದ ಜನಕ್ಕೆ ಒಂದೇ ವಿನಂತಿ ಮಾಡ್ತೀನಿ, ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಹಂಗಂತ ಹಲಸಿನ ಹಣ್ಣಿಂದಾಗ ನೋಡ್ಲಿಕ್ಕೆ ಹೊರಟಿದ್ರು ಕೂಡ ಭಾಳ ಸ್ವೀಟ್ ಅಂತಾರಲ್ರಿ, ಅಂಥ ಭಾಷೆ ಅಂತ ನಾ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ. ನಾವು ಬಂಧುಗಳೇನು ತಾವೆಲ್ಲ ಡಾಕ್ಟ್ರುಗಳಿದ್ದೀರಿ, ಒಬ್ಬೊಬ್ರದ್ದು ಒಂದೊಂದು ಪ್ರೊಫೆಷನ್ ಅದ. ಪೊಲೀಸರು ಈಗ ನೋಡ್ರಿ ಪ್ರೊಫೆಷನ್ ತಕ್ಕಂಥ ಭಾಷೆಗಳದಾವ. ಪೊಲೀಸರದೊಂದು ಭಾಷೆ ಅದ, ಪೊಲೀಸರ ಭಾಷೆ ಏನು ಒದ್ದು ಒಳಗಾಗ್ತಿ ನೋಡು, ಬೆಂಡೆತ್ತು ನೋಡು, ಏರೋಪ್ಲೇನ್ ಹಸ್ತು ನೋಡು ಅಂತಾರೆ. ಒಳಗಿದ್ದು ಅಂತ ಏರೋಪ್ಲೇನ್ ಬ್ಯಾಡ್ರಿ ಬಸ್ ಹಸ್ರಿ ಮನೆಗೆ ಹೋಗ್ತಂತಿರ್ತಾನೆ ಅವ. ಇವ್ರು ಕೇಳಂಗಿಲ್ಲ, ತಪ್ಪು ಮಾಡಿದ ಮಗನ ಏರೋಪ್ಲೇನ್ ಹಸ್ಸತ್ತಿರ್ತಾನೆ ಅಂತಾರೆ. ಇದು ಪೊಲೀಸರ ಭಾಷೆ. ಡಾಕ್ಟರ್ದೊಂದು ಭಾಷೆ ಅದ. ಡಾಕ್ಟರ್ ಭಾಷೆ ಏನು, ಏನಾಯಿತು, ಯಾಕಾಯಿತು, ಎಷ್ಟು ಸಲ ಆಯಿತು, ಡೀಟೇಲಾಗಿ ಕೇಳ್ತಾರೆ, ಡೀಟೇಲಾಗಿ ಹೇಳಬೇಕು. ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ಆಸ್ಪತ್ರೆ ಬಂತು, ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಈ ಮಗುವಿಗೆ, ಯಪ್ಪ ಬೇದೆತ್ತದ, ಟಾಯ್ಲೆಟ್ ಆಗ್ಯದ, ಎಷ್ಟು ಸಲ ಆಗ್ಯದ, ಯಪ್ಪ ಒಂದು 10 ಸಲ ಆಗ್ಯದ, 10 ಸಲ ಆಗ್ಯದ, ತೆಳ್ಳಗಾಗ್ತದೆ ಗಟ್ಟಿ ಆಗ್ತದೆ, ಯಪ್ಪ ತೆಳ್ಳಗಾಗ್ತದ, ಹಸ್ರು ಐತಿ ಅನ್ನೋ, ಹೌದಪ್ಪ ಹಸ್ರು ಐತಿ, ಒಡವಡಕ ಐತಿ ಅನ್ನೋ, ಹೌದಪ್ಪ ಒಡವಡಕ ಐತಿ, ಆ ತಾಯಿ ಪುಣ್ಯ ರುಚಿ ಹಂಗದಂತೆ ಕೇಳಿಲ್ಲ. ಇಷ್ಟಂದು ಕೂಡಲೇ ಡಾಕ್ಟ್ರ್ ಅಂದರು ನೀ ಏನು ಅದೇನು ತಲೆ ಚೊಳ್ಕೋಬೇಡ ಅಂದ್ರೆ. ಆ ಮುದುಕಿ ಇನ್ನೂ ಕನ್ಫ್ಯೂಸ್ ಆಯ್ತು ರೀ, ಯಪ್ಪ ಅದ್ಯಾಕೆ ನೋಡಿದ್ರೆ ತಲೆ ಚೊಳ್ಕೋಲಿ, ಅದೇನು ಕೊಬ್ಬರಿ ಎಣ್ಣೆ ಅಂತದು. ಮುದುಕಿ ತಲೆ ಹಚ್ಕೊಂಡು ಅದಾತ್ ನೋಡಿ ತಲೆ ಹಚ್ಕೊಳ್ಳೋದಲ್ಲ, ಮನ್ಸಿಗೆ ಹಚ್ಕೊಳ್ಕೋಬರ್ಲಕ್ಕೆ ನಾ ಹಿಂಗೆ ಹೇಳೀನಿ. ಯಪ್ಪ ನಿನ್ನ ಭಾಷೆ ಗೊತ್ತಾಗಲಿ ದಯವಿಟ್ಟು ಕ್ಷಮಿಸ್ಬೇಕಂತ. ಅದಕ್ಕೆ ಯಾಕೆ ಕ್ಷಮಾಪಣೆ ಕೇಳ್ತಿ, ಗೊತ್ತಿಲ್ಲ ಅಂತ ಹೇಳ್ತಿಯಲ್ಲ ಹೋಗಂತೇಳಿ ಕಳಿಸ್ದ. ಈ ಡಾಕ್ಟ್ರ್ ಏನು ಮಾಡಿದೆ, ಹೆಂಡತಿ ಫೋನ್ ಮಾಡಿದ, ಊಟ ಕಡೆಗೆ ಏನು ಮಾಡ್ತಂದ, ನೀವೇನು ನಿಂತಿರೋದು ಅದು ಮಾಡ್ತಾನೆ, ಹೋಳಿಗೆ ಮಾಡ್ತೇನಂದ, 8 ದಿವಸ ಆಯ್ತು ಅದ ಮಾಡಕತ್ತೀನಿ, ಅದ ತಿನ್ನಕತ್ತೀನಿ, ಸ್ವಲ್ಪ ಚೇಂಜ್ ಕೇಳ್ರಿ, ಚೇಂಜ್ ಮಾಡ್ತಾನೆ. ಹೌದಾ, ಹುಗ್ಗಿ ಪಾಯಸ ಮಾಡ್ತೆ ಅಂದ, ಹುಗ್ಗಿ ಪಾಯಸ ಮಾಡ್ತೇನೆ ರೀ, ಬೇಗ ಬರ್ಬೇಕು ಅಂತಂದ. ಒಂದೇ ಪೇಷಂಟ್ ಉಳ್ದ ನೋಡ್ಕೊಂಡು ಬಂದ್ಬಿಡ್ತೀನಿ, ಫೋನ್ ಹಿಡ್ದಕ್ಕೆ ಪೇಷಂಟ್ ಒಳಗೆ ಬಂತು. ಡಾಕ್ಟ್ರ್ ಕೇಳಿದ್ರು ಏನಾಗ್ಯದ ನಿನಗೆ, ಬೇದೆತ್ತದ್ರಿ, ಟಾಯ್ಲೆಟ್ ಆಗ್ಯದ, ತೆಳ್ಳಗಾಗ್ತದೆ ಗಟ್ಟಿ ಆಗ್ತದೆ. ಅದಕ್ಕೆ ಇವು ಸುಳಮಗೆ ನಾನು ಸೇಮ್ ಹುಗ್ಗಿ ಪಾಯಸ ಆದಂಗೆ ಆಗ್ತಂದೇವ. ಡಾಕ್ಟ್ರ್ ಹೆಂಡ್ತಿ ಫೋನ್ ಮಾಡಿ ಹೇಳಿದ್ರೆ ಹುಗ್ಗಿ ಪಾಯಸ ಕ್ಯಾನ್ಸಲ್ ಅಂದರು. ಹೆಂಡ್ತಿ ಅಂದ್ಲು ತಳ್ಳಿ ಮಾಡಿ ಇಡ್ತೀನಿ ತಿಂದು ಹೋಗಂತ ಆಕಿಗೆ ಏನು ಗೊತ್ತು ದವಾಖಾನಿಗೆ ಏನಾಗ್ಯದ ಅಂತಂದು. ಮತ್ತು ಮನೆಗೆ ಬಂದಮೇಲೆ ಆಸ್ಪತ್ರೆಗೆ ಇಂಥ ಘಟನೆ ಆಗ್ಯದ, ಇನ್ಮೇಲೆ ಮಾಡೋಕ್ಕೋಗ್ಬೇಡ, ನಾ ಮುಟ್ಟೋಕೆ ಹೋಗಲ್ಲ ಅಂತೇಳಿ ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ಮುಟ್ಟಿಲ್ಲ, ಪುಣ್ಯಾತ್ಮ ಮುಟ್ಟೋದಿಲ್ಲ. ಡಾಕ್ಟ್ರುಗಳಲ್ಲಿ ಯಾವಾಗಲೂ ಒಂದು ವಿನಂತಿ ಮಾಡ್ತೀನಿ, ನೀವೆಲ್ಲ ಡಾಕ್ಟ್ರುಗಳು ಆಗೋರು, ಹಳ್ಳಿ ಜನರು ನಾಡಿ ಮಿಡಿತ ಭಾಳ ಗೊತ್ತಾಗೋದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ತಿಳಿಸಿ ಹೇಳೋದು ಭಾಳ ಮುಖ್ಯ ಅದ. ಭಾಳ ಜನ ಡಾಕ್ಟ್ರುಗಳು ತಿಳಿಸಿ ಹೇಳೋದಿಲ್ಲ ರೀ. ತಿಳಿಸಿ ಹೇಳಕ್ಕೆ ದೊಡ್ಡ ಅನಾಹುತ ನಡೆದ್ಬಿಡುತ್ತೆ. ಹುಬ್ಬಳ್ಳಿಗೆ ನಡೆದಂಥ ಘಟನೆ, ಮೂತ್ರ ಪರೀಕ್ಷೆ ಮಾಡಿದ್ರೆ ಮೂತ್ರ ತೊಂಬ ಅಂತಾರೆ, ಎಷ್ಟು ತರಬೇಕಂಬುದು ಹೇಳಂಗಿಲ್ಲ. ಅವು ಹಳ್ಳಿ ಮಂದಿಗೆ ಏನು ಗೊತ್ತಿರಿ ಪಾಪ, 2 ಲೀಟ್ರ್ ಬಾಟ್ಲಿ ತುಂಬಂದು ಮಾಡ್ಬಿಡ್ತಾವು. ಇನ್ನೂ ಕೆಲವೊಂದು ಕಡೆಗೆ ಹಳ್ಳಿಯಾಗ ಬಾಟ್ಲಿ ಸಿಗಲ್ಲ, ಎಳಿನೀರು ಕುಡಿದು ಎಳ್ನೀರಾಗ ತಂದುಬಿಡ್ತಾವು, ತಂದು ಡಾಕ್ಟ್ರ್ ಮುಂದೆ ಇಟ್ಬಿಡ್ತಾವ. ಡಾಕ್ಟ್ರಿಗೆ ಹೇಳಿಟ್ರ ಚಲೋದ, ಡಾಕ್ಟ್ರ ಮೂತ್ರ ಪರೀಕ್ಷೆ ಮಾಡೋದಕ್ಕೆ ತಂದು ಇಟ್ಟಿವಂತಂದು, ಎಲ್ಲಿ ನನಗ ಎಳಿನೀರು ತಂದರೆ ಅಂತಂದು. ನಾ ಮುಂದೆ ಹೇಳಂಗಿಲ್ಲ, ಇವೆಲ್ಲ ತಿಳ್ಕೊಂಡ್ರೆ ನಾ ಭಾವಿಸ್ತೀನಿ. ತಿಳ್ಕೊಂಡು ಹೋಗೋದು ಭಾಳ ಮುಖ್ಯ ಆದ ಬಂಧುಗಳೇ. ನೀವೆಲ್ಲ ಭಾಳ ಜನ ಗಂಡಸರು ಬಂದಿರಿ, ಹೆಂಗಸರು ಬಂದಿರಿ. ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಮಗು ನಿಮ್ಮ ಮಾತನ್ನು 5 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಮಗಳಾಗಿರ್ತಾಳೆ. ಒಬ್ಬ ಯುವತಿ ನಿಮ್ಮ ಮಾತನ್ನು 15 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ಅಕ್ಕ ಅಥವಾ ತಂಗಿ ಆಗಿರ್ತಾಳೆ. ಒಬ್ಬ ಮಹಿಳೆ ನಿಮ್ಮ ಮಾತನ್ನು 30 ನಿಮಿಷಗಳ ಕಾಲ ಕೇಳಿಸ್ಕೊಂಡ್ರೆ ಆಕೆ ನಿಮ್ಮ ತಾಯಿಯಾಗಿರ್ತಾಳೆ. ಒಬ್ಬ ಸ್ತ್ರೀ ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಂದು ಪಾಲಿಸಿದ್ರೆ ಆಕೆ ಖಂಡಿತವಾಗಿ ಕಿವಿಡಿಯಾಗಿರ್ತಾಳ್ರಿ. ನೀವು ಹೆಣ್ತಿರ್ಲಾಗಿರ್ತೀರಿ, ನಿಮ್ಮ ಅನುಭವ ನಾ ಹೆಂಗೆ ಹೇಳಕ್ಕಾಗ್ತದೆ ಹೇಳ್ರಿ. ಹಾಸ್ಯಕ್ಕಿರುವಂಥ ಶಕ್ತಿನೇ ಅದು ಬಂಧುಗಳೇ. ನಾವು ಏನು ಅಂದ್ಕೊಂಡಿರ್ತೀವಿ ಯಾವುದೋ ರೀತಿಯಿಂದ ಟರ್ಮ್ ಆಗಿ ಹಾಸ್ಯ ತಂದು ಬಿಡ್ತದೆ ಬಂಧುಗಳೇ. ಒಂದ್ಸಲ ಬೆಂಗಳೂರಿಗೆ ಹಿಂದಿ ಸಿನಿಮಾ ನಟಿಯರು ಸಿನಿಮಾ ಶೂಟಿಂಗ್ ಆಗಿ ಬರ್ತಾಯಿದ್ರು ಟ್ರೈನಲ್ಲಿ, ರೈಲ್ವೆದಲ್ಲಿ. TC ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದ. ಫಸ್ಟು ಐಶ್ವರ್ಯ ರಾಯ್ ಬೆಟ್ಟದ್ದು TC ಟಿಕೆಟ್ ಕೇಳಿದ, ನಾ ಟಿಕೆಟ್ ತೊಗೊಂಡಿಲ್ಲ ಅಂತಂದ್ಲು. TC ನೋಡಿದ, ಆಕೆ ಸೀರೆ ಉಟ್ಕೊಂಡಿದ್ಲು, ಆಕೆಗೆ 100 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕತ್ರಿನಾ ಕೈಫ್ ಇದ್ಲು, ಆಕೆ ಮಿಡ್ಡಿ ಹಾಕಿದ್ಲು, ಆಕೆಗೆ 50 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕೆಗೆ ಏನೂ ದಂಡ ಹಾಕಲಿಲ್ಲ. ಯಾಕಪ್ಪ ಅಂದ್ರೆ ಆಕಿನ ಹತ್ರ ಟಿಕೆಟ್ ಇತ್ತು. ನೀವು ತಿಳ್ಕೊಂಡಂಗೆ ಅಲ್ಲದು. ಒಳ್ಳೇದು ಯೋಚನೆ ಮಾಡ್ರಿ, ಒಳ್ಳೇದಾಗ್ತದೆ. ಬಂಧುಗಳೇ, ನಾವು ಏನೋ ಅನ್ಕೊಂಡಿರ್ತೀವಲ್ಲ ಯಾವುದೋ ರೀತಿಯಿಂದ ಟರ್ಮ್ ಆಗಿ ಹಾಸ್ಯ ಉಕ್ಕಿಸುವಂಥದ್ದೇ ಭಾಳ ಮುಖ್ಯ ಆಗ್ತದೆ ಬಂಧುಗಳೇ.
ನಗು ಭಾಳ ಮುಖ್ಯ ಮನುಷ್ಯನಿಗೆ. ಅದಕ್ಕೆ ಇಟಗಿ ನೋಡೋರು ಒಂದು ಶಾಯರಿಯಲ್ಲಿ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದರೆ ನಿಮಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನು ಎಷ್ಟು ಕಣ್ಣೀರು ಸುರಿಸೀನಿ ಅಂತ ಹೇಳ್ತಾರೆ ಬಂಧುಗಳೇ. ಭಾಳ ಅದ್ಭುತವಾದಂಥ ಶಾಯರಿ, ಒಂದು ಚಪ್ಪಾಳೆ ಇರಲಿ. ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ, ಮುಖದಾಗಿ ನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ, ನಗಿ ಹೊಳೆಯಾಗ ನನಗೆ ಈಜು ಬರ್ತೈತಿ, ನಾನು ತೇಲಿಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಬಂಧುಗಳೇ. ಭಾಳ ಅದ್ಭುತವಾದಂಥ ಶಾಯರಿಗಳು ಬಂಧುಗಳೇ. ನಿಮ್ಮ ಪ್ರೊಫೆಷನ್ ತಕ್ಕಂತ ಕೂಡ ಒಂದು ಶಾಯರಿಗಳದಾವ, ಹಿಂದಿಯಲ್ಲಿ ಅದ. ಜಿಸ್ ಹಾಸ್ಪಿಟಲ್ ಮೇ ಹಮ್ ಡಾಕ್ಟರ್ ಹೇ, ಜಿಸ್ ಹಾಸ್ಪಿಟಲ್ ಮೇ ಹಮ್ ಡಾಕ್ಟರ್ ಹೇ ವहाँ मेरी बीवी नर्स है, जिस हॉस्पिटल में हम डॉक्टर है वहाँ मेरी बीवी नर्स है, क्या अजीब जुल्म सहना पड़ता है, अपना ही बीवी को सिस्टर कहना पड़ता है ಅಂತ. ಭಾಳ ಚಂದ ಇರ್ತಾವೆ ಬಂಧುಗಳ ಘಟನೆಗಳು. ಶಾಯರಿ ಅಂದ ತಕ್ಷಣ ನೋಡ್ರಿ ಗಂಭೀರವಾದಂಥ ಶಾಯರಿಗಳದವ. ನೀವು ನಗುಮುಖದಿಂದ ಇರಬೇಕು. ಡಾಕ್ಟ್ರುಗಳು ನಕ್ಕೊಂತ ಪೇಷಂಟ್ಗಳ ಜೊತೆ ಮಾತಾಡಿರಿ, ಆದಷ್ಟು ಅವ್ರ ರೋಗಗಳು ವಾಸಿ ಆಗಿಬಿಡ್ತಾವೆ. ಡಾಕ್ಟರ್ ಚಲೋ ನಕ್ಕೊಂತ ಮಾತಾಡ್ಯಾನ, ನಮ್ಗೆ ಏನಿಲ್ಲ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ ಬಂಧುಗಳೇ. ಭಾಳ ಜನ ನಗಂಗಿಲ್ಲ. ನಗಬೇಕು ಮನುಷ್ಯ, ಎಷ್ಟೇ ಟೆನ್ಷನ್ದಾಗಿದ್ರು ನಕ್ಕೊಂತಿರ್ಬೇಕು ಮನುಷ್ಯ. ಅದಕ್ಕೆ ಹಿಂದಿ ಶಾಯರಿಯಲ್ಲಿ ಹೇಳ್ತಾರೆ, ಮತ್ ಪೇಕ್ ಪಾನಿ ಮೇ ಪತ್ತರ್ ಉಸೆ ಬಿ ಕೋಯಿ ಪೀತಾ ಹೈ, मत पेक पानी में पत्थर उसे भी कोई पीता है, मत रहो जिंदगी में यूं उदास तुम्हें देखकर भी कोई जीता है. ನಿಮ್ಮನ್ನು ನೋಡಿ ಇನ್ನೊಬ್ಬರು ಜೀವನ ಮಾಡ್ತಾರೆ, ಡಲ್ ಆಗಿ ಇರಬೇಡಲ್ಲಕ್ಕೆ ಒಂದು ಭಾಳ ಅದ್ಭುತವಾದಂಥ ಶಾಯರಿ ಬಂಧುಗಳೇ. ಶಾಯರಿ ಈ ಕವಿತೆಗಳು ಭಾಳ ಮನಸ್ಸಿಗೆ ಮುದವನ್ನು ನೀಡ್ತಾವೆ ಬಂಧುಗಳೇ. ಭಾಳ ಜನ ಹೆಣ್ಮಕ್ಳು ಬಂದಿರಿ. ಹೆಣ್ಮಕ್ಳು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಾಣೇಶ್ವರ ಯಾವಾಗಲೂ ಹೇಳ್ತಿರ್ತಾರೆ, ಹೆಣ್ಣು ಮಕ್ಕಳಿಗೆ ಆಯುಷ್ಯ ಜಾಸ್ತಿ ಬಂಧುಗಳೇ. ಅವ್ರು ಬೇಗನೆ ಸಾಯಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಮೇಕಪ್ ಮಾಡ್ಕೊಂಡು ಬೆಳಗ್ಗಿಂದ ರಾತ್ರಿವರೆಗೆ ಇಂಥ ಫಂಕ್ಷನ್ಗಳಿಗೆ ಅಟೆಂಡ್ ಆಗಿಬಿಡ್ತಾರೆ. ರಾತ್ರಿ ಮುಖ ತೊಳ್ಕೊಂಡು ಹೋಗಿ ಮನೆ ಮಕ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಕೆಳಗೆ ನೋಡ್ತಾನೆ, ಈಕೆ ಅಲ್ಲಲ್ಲೇ ಬೇರೆ ಹಾಕಿ ತೊಗೊಂಡು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾನೆ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಇಲ್ಲಿ ಬಂದವಲ್ಲ, ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಪಾಪ ಅವು ಏನೂ ಇಲ್ಲ, ಹಿಂಗೆ ಅನ್ಕೊಂಡು ಬಂದ್ಬಿಟ್ರೆ ಸಾಕು. ಅವ್ನು ಎಂಥ ಚಂದ ಕಾಣಿಸ್ತಾವು. ನಾ ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀವಿ, ನಾವು ಕಟಿಂಗ್ ಶಾಪಿಗೆ ಹೋಗಿ ಬಂದು ಮನೆಗೆ ಬಂದು ಸ್ನಾನ ಮಾಡ್ತೀವಿ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕೊಳ್ಳಿ ಸಾಕು. ನಾವು ಸಾಧ್ಯನೇ ಇಲ್ಲ ಬಂಧುಗಳೇ. ಗಂಡಸರು ನೋಡ್ರಿ ಗಡ್ಡ ಮೀಸೆ ತೆಗೆದು 10 ವರ್ಷದಿಂದ ಹಾಕ್ತೀವಿ, ಏನು ಹುಡುಗ ಕಣ್ಣಂಗೆ ಹಾಕ್ಲಾಕತ್ತೀವಲ್ಲೋ ಅಂತಂತಾರೆ. ಅದೇ ಹೆಣ್ಮಕ್ಳು ಮೇಕಪ್ ತೆಗೆದ್ರೆ 10 ವರ್ಷ ಮುಂದಕ್ಕೆ ಹೋಗ್ಬಿಡ್ತಾರೆ ಅವ್ರು. ಒಬ್ಬ ಹೆಣ್ಮಗಳು ಗಂಡಗ ಬ್ಯೂಟಿ ಪಾರ್ಲರ್ ಮನೆಗಿದ್ದವನಿ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ಒಲ್ಲೆ ಅಂತದ ಪಾಪ, ಅದು ಎಳ್ಕೊಂಡು ಹೋದ್ಲಕ್ಕೆ. ಹೋಗಿ ಬ್ಯೂಟಿ ಪಾರ್ಲರ್ ವೇಟಿಂಗ್ ರೂಮ್ನೇ ಕೂಡು, ನಾ ಮೇಕಪ್ ಮಾಡಿಸ್ಕೊಂಡು ಬರ್ತೇನೆ ಅಂತ. ಮೇಕಪ್ ಮಾಡಿಸ್ಕೊಂಡು ಬಂದ ತಕ್ಷಣ ಗಂಡಗಂದ್ಲು, ರೀ ಬರ್ತೀರಾ ಅಂತ ಕೇಳಿದ್ಲು. ಅದು ಗಂಡ ಅನ್ನಂತ, ನಾ ಅಂತವಲ್ಲನ್ನಂತ. ತನ್ನ ಹೆಂಡ್ತಿಗೆ ತಾನ ಪರಿಚಯ ಹಿಡಿದಿಲ್ಲ ಅವ, ಆ ಥರ ಆಗಿಬಿಟ್ಟಾಳಕಿ. ಅದಕ್ಕೆ ಬ್ಯೂಟಿ ಪಾರ್ಲರ್ ಪ್ರತಿಯೊಂದರಲ್ಲಿ ನಾವು ಹಾಸ್ಯವನ್ನು ಮಾಡ್ಕೊಂಡು ಹೋಗ್ಬೋದು ಬಂಧುಗಳೇ. ಭಾಳ ಜನ ಹುಡುಗರಿದ್ದೀರಿ, ಗಂಡಸರಿದ್ದೀರಿ, ದಯವಿಟ್ಟು ನೀವು ಬೈಕ್ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಚಿಕ್ಕ ಹುಡುಗ ಸಡನ್ನಾಗಿ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ. ಆ ಟೈಮ್ನಾಗ ಏನು ಮಾಡಿರಿ, ಗಾಡಿ ಸ್ಲೋ ಮಾಡಿರಿ, ಬ್ರೇಕ್ ಮಾಡಿಕೊಡ್ರಿ, ಅವನಿಗೆ ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡಿರಿ. ಯಾಕಂತ ಹುಡುಗನ ಫೋಕಸ್ ಏನಿರುತ್ತೆ ಮುಂದ್ಗಡೆ ಓಡುವಂಥ ಪ್ರಯತ್ನ ಜಾಸ್ತಿ. ಅಚಾನಕ್ಕಾಗಿ ವಯಸ್ಸೋದ್ರ ಬಂದ್ರೆ ತಿಳ್ಕೊಡ್ರಿ, ಬ್ರೇಕ್ ಮಾಡಿಕೊಡ್ರಿ, ಗಾಡಿ ಸ್ಲೋ ಮಾಡಿಕೊಡ್ರಿ, ಅವ್ರು ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡಿರಿ. ಯಾಕೆ ವಯಸ್ಸಾದ್ರು ಭಯ ಪಟ್ಕೊಂಡು ವಾಪಸ್ ಹೋಗುವಂಥ ಪ್ರಯತ್ನ ಜಾಸ್ತಿ. ಅಚಾನಕ್ಕಾಗಿ ಯೂತ್ಸ್ ಬಂದ್ರೆ ಅಂತ ತಿಳ್ಕೊಡ್ರಿ, ನೀವು ಗಾಡಿ ಸ್ಲೋ ಮಾಡಿ ಸಾಕಷ್ಟ, ಅವು ಹೆಂಗಾರು ಹೊಡೆಯೋಗ್ಬಿಡ್ತಾವೆ. ಅಚಾನಕ್ಕಾಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡ್ರಿ, ಸ್ಟಾಪ್ ಮಾಡೇ ಬಿಡ್ರಿ. ನೀವು ಈ ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯಪ್ಪ ಇವರು. ಸ್ವಲ್ಪ ಹೊತ್ತು ಆ ಕಡೆ ಹೊಡೆ ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಹಿಂಗೆ ಹೊಡೆ ಬಂದ್ಬಿಡ್ತಾರೆ, ಕೊನೆಗೆ ನಟ್ಟ ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಓ ಮೈ ಗಾಡ್ ಅನ್ಬೇಕಾದ್ರೆ ನಡೆಸ್ಬೇಕಾದ ಅವ್ರು. ಈ ಹೆಣ್ಮಕ್ಳು ಹುಡುಗಿಯರು ಗಾಡಿ ತೊಗೊಂಡು ಬಂದ್ರೆ ಆದಷ್ಟು ಸೈಡಿಗೆ ಹೋಗ್ರಿ. ಒಬ್ಬಕ್ಕೆ ಏನು ಮಾಡ್ಯಾಳ, ಮೊನ್ನೆ ಇಲ್ಲಿ ಚನ್ನಪಟ್ಟಣದ ಹತ್ರ ಒಬ್ಬನಿಗೆ ಹೋಗಿ ಗುದ್ದೇಳ ಅಂತ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಡ್ರಿ ಅಂತಂದು. ಆ ಹುಡುಗಿ ಕೇಳಿದ್ರು, ಯಾಕಮ್ಮ ಏನಾಯ್ತು, ಏನಿಲ್ಲ ನಾನು ನಿನಗೆ ಗುದ್ದೀನಿ. ಪೊಲೀಸ್ ಅವನಿಗೆ ಬೈದ್ನಂತ ಹುಚ್ಚ. ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದ್ರಂತ ರೋಡ್ ಮೇಲೆ ಹೋಗ್ಬಿಡಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಹೊಲ್ದಾಗ ಕೆಲಸ ಮಾಡಕತ್ತಿದ್ದೆ ಬಂದು ಗುದ್ದೇಳನ್ನ ಅಂತವ. ಹೊಲ್ದಾಗ ಹೋದ್ರೂ ಬಿಡವಲ್ರಿ ಇವ್ರು. ಈ ಹೆಣ್ಮಕ್ಳು ಏನದಾರಲ್ರಿ, ಎಲ್ಲ ಹೆಣ್ಮಕ್ಳು ಅಂತ ಅನ್ನಂಗಿಲ್ಲ, ಕೆಲವೊಂದು ಜನ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಸ್ವಂತ ಗಾಡಿ ತೊಗೊಂಡೋಗಿ ಮಂದಿ ಜೀವ ತೊಗೊಂತಾರೆ. ಮದುವೆ ಆದಮೇಲೆ ಗಂಡನಿಂದ ಕುಂತ್ಕೊಂಡು ಗಂಡನ ಜೀವ ತಿಂತಿರ್ತಾರೆ ಇವರು. ಭಾಳ ಜನ ಅಂತ ಅನ್ನಂಗಿಲ್ಲ, ಕೆಲವೊಂದು ಜನ ಹೆಣ್ಮಕ್ಳು
ಒಬ್ಬಾಕೆ ಏನು ಮಾಡಿದ್ಲು ಹೆಣ್ಮಗಳು, ಗಂಡ ಗಾಡಿ ಮೇಲೆ ಕೂತಿದ್ದ, ಹೆಲ್ಮೆಟ್ ಕೊಡಂತಂದ. ನಿಮ್ಮ ಕೂದಲು ತುಂಬ ಚೆನ್ನಾಗಿದ್ದಾವೆ, ಎಲ್ಲ ಹೋಗಿಬಿಡ್ತಾವೆ, ಬೇಡ ಪೊಲೀಸ್ ಬಂದ ತಕ್ಷಣ ಹೇಳ್ರಿ ನಾನು ಹಾಕ್ತೀನಿ ಹೆಲ್ಮೆಟ್ ಅಂದ್ಲು. ಗಂಡ ಕೂತೆ ಅಂತ ಕೇಳಿದ. ಸುಮ್ಮನೆ ನಾಮಕಾವಾಸ್ತೆ ಕೇಳ್ತಾನೆ, ಯಾಕೆ ಕುಂತದ್ದು ಗೊತ್ತಾಗಿಬಿಡ್ತದೆ, ಗಾಡಿ ಆಗಲೇ ಟಿಣಿಕಿ ಬಿಡ್ತದೆ, ಟಿಂಕ್ ಅಂತ ಅಂದ್ಬಿಡ್ತದೆ. ಸುಮ್ಮನೆ ಕೇರ್ ಮಾಡೇನಂತ ಅನ್ಸ್ಬೇಕನ್ನೋ ಲೆಕ್ಕಕ್ಕೆ ಆಯಿತು ಅಂತ ಕೂತು ಹೆಲ್ಮೆಟ್ ಹಿಡ್ಕೊಂಡೆ ಅಂತ ಕೇಳಿದ. ಹೆಲ್ಮೆಟ್ ಹಿಡ್ಕೊಂಡೆ. ಗಾಡಿ ಸ್ಟಾರ್ಟ್ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಂಚನಾಳ್ ಸ್ವಾಮಿಯವರು ಹೇಳ್ತಾರೆ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಈಕೆ ಹೆಣ್ತಿ ಹಿಂದೆ ಕುಂತ್ಕೊಂಡು ಚಾಲು ಆಗ್ತಾರೆ, ಕಿಟ್ಟಿ 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 ಕಿಟ್ಟಿ. ನಿಮ್ಮ ಅವ್ವ ಹಂಗಂದ್ಲು, ನಾ ಮಾಡಿದ ಅಡಿಗೆಗೆ ಹೆಸರು ಇಡ್ತಾಳ, ನಿಮ್ಮ ಅಕ್ಕ ಹಿಂಗಂತಳ, ನಿಮ್ಮ ತಂಗಿ ಹಿಂಗಂತಳ, ನಿಮ್ಮ ತಮ್ಮ ಏನಿದಾನ, ಇವೆಲ್ಲ ಮಾತಾಡ್ಕೊಂತ ಹೋಗ್ತಿರ್ತಾರೆ. ಗಾಡಿ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಮಾತುಗಳು ಕಿವಿಗೆ ಅಷ್ಟು ಸ್ಪಷ್ಟವಾಗಿ ಬೀಳಲ್ರಿ. ಅದು ಗಂಡ ಏನು ಮಾಡ್ತದ, ಗಾಡಿ ನಡ್ಸ್ಕೊಂತ ಹ್ಞೂ 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 ಅನ್ಕೊಂತ ಹೋಗ್ತಿರ್ತದೆ. ಆ ಟೈಮಿಗೆ ಸಡನ್ನಾಗಿ ಪೊಲೀಸ್ ಬಂದ್ಬಿಡ್ತಾನ್ರಿ ಅಲ್ಲಿ. ಪೊಲೀಸ್ ಬಂದ ಹೆಲ್ಮೆಟ್ ಹಾಕಂದ ತಕ್ಷಣ ಈಕಿ ಸೀದಾ ಯಾವುದು ಉಲ್ಟಾ ಯಾವುದು ನೋಡ್ಲಾದ ಉಲ್ಟಾ ಹಾಕಿಬಿಡ್ಲಕ್ಕೆ. ಅವ ಸೀದಾ ಹೋಗಿ ಪೊಲೀಸ್ಗೆ ಗುದ್ದಿಬಿಟ್ಟಿದ್ದಂತ. ಈ ಥರದ ಘಟನೆಗಳು ಸರ್ವಸಾಮಾನ್ಯವಾಗಿ ಆಗ್ತಾವೆ ಬಂಧುಗಳೇ. ನಿಮ್ಮನ್ನೆಲ್ಲ ನಗಿಸ್ಬೇಕನ್ನೋ ಉದ್ದೇಶದಿಂದ ಈ ರೀತಿಯ ಹಲವಾರು ಹಾಸ್ಯ ಪ್ರಸಂಗಗಳು ಹೇಳ್ತಾ ಇದ್ದೀವಿ. ಭಾಳ ತುಂಬ ಸಂತೋಷ ಅನಿಸ್ತದೆ. ತಾವೆಲ್ಲ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅದು ಸಂತೋಷ ಅನಿಸ್ತದೆ ಬಂಧುಗಳೇ. ಮನುಷ್ಯ ಜೀವನದಲ್ಲಿ ನಗ್ತಾ ಇರಬೇಕಂತಲ್ಲಕ ಹಲವಾರು ಘಟನೆಗಳೇ ಸಾಕ್ಷಿ. ಇವತ್ತು ಈ ಒಂದು ಕಾಲೇಜಿಗೆ ಬಂದಾಗ ಇದು ಗೌರ್ಮೆಂಟ್ ಕಾಲೇಜ್ ಅಂತ ಅನಿಸ್ಲೇ ಇಲ್ಲ ನಮ್ಗೆ ಅಷ್ಟು ಚೆನ್ನಾಗಿರುವಂಥ ಕಾಲೇಜ್ ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಭಾಳ ಚಂದ ಅದ. ಒಳ್ಳೆ ಆತಿಥ್ಯ ಕೊಟ್ಟರೆ ಅದು ಭಾಳ ಸಂತೋಷ ಅನಿಸ್ತದೆ ಬಂಧುಗಳೇ. ನಮ್ಮ ಡೀನ್ ಸಾಹೇಬರು, ಶ್ರೀಕಾಂತ್ ಸರ್ ಅವರು ಮತ್ತು ನಮ್ಮ ಅಭಿಜಿತ್ ಪಾಟೀಲ್ ಸರ್ ಅವರು ಎಲ್ಲರೂ ಬಂದು ಅಲ್ಲಿ ಬಂದು ವೆಲ್ಕಮ್ ಮಾಡಿಕೊಂಡು ಕರ್ಕೊಂಡು ಹೋದ್ರು ಬಂಧುಗಳು. ಭಾಳ ಸಂತೋಷ ಅನಿಸ್ತದ. ನೀವು ಕೊಟ್ಟಂಥ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ಬಂಧುಗಳೇ, ನೀವು ಕೊಟ್ಟಂಥ ಆತಿಥ್ಯ ನಮಗೆ ಉಳಿತಂತ, ಶಾಶ್ವತವಾಗಿ ನೆನಪು ಉಳಿತಂತ ನಾ ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಹಂಗಂತೇಳಿ ಹಂಗೆ ಕಳಿಸ್ಬೇಡ್ರಿ. ಬಂದದ್ರೆ ಅಮೌಂಟ್ ಬಂದ ಸುಮ್ಮನೆ ಎಲ್ಲ ಆಯ್ತು. ಇವೆಲ್ಲ ನಿಮ್ಮನ್ನೆಲ್ಲ ನಗಿಸುವಂಥ ಒಂದು ಉದ್ದೇಶ ಅಂತ ಹೇಳ್ತಾ ಇನ್ನೂ ಜಾಸ್ತಿ ತಡ ಮಾಡದೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಕಲಾವಿದರಾದಂಥ ಹಾಸ್ಯ ಭಾಷಣಕಾರ ಅಂತ ಗಂಗಾವತಿ ಪ್ರಾಣೇಶ್ವರ್ ಬಂದು ಮಾತಾಡ್ತಾರೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾಣೇಶ್ವರ ಒಂದು ಪುಸ್ತಕ ಅನಿಸಿದ್ದು ಅನುಭವಿಸಿದ್ದು ಅಂತಂದು ಒಂದು ಪುಸ್ತಕ ಕೊನೆಯಲ್ಲಿ ಮಾರಾಟಕ್ಕೆ ಲಭ್ಯ ಇರ್ತದೆ. ಸಾಹಿತ್ಯ ಆಸಕ್ತರು 130 ರೂಪಾಯಿ ಕೊಟ್ಟು ಕೊಂಡ್ಕೋಬಹುದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಂದು ಶಾಯರಿ ಹೇಳ್ತೀನಿ, ಏನಂತಂದ್ರೆ, ರಾವಣನ ಹೆಂಡತಿ ಹೆಸರು ಮಂಡೋದರಿ, ರಾವಣನ ಹೆಂಡತಿ ಹೆಸರು ಮಂಡೋದರಿ, ದಯವಿಟ್ಟು ಪ್ರಾಣೇಶ್ವರ ಪುಸ್ತಕ ಕೊಂಡೋದ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ಇವ್ರ ಪುಸ್ತಕ ಬರೆದಿದ್ದು ನೋಡಿ ನನಗೂ ಪುಸ್ತಕ ಬರಿಬೇಕನ್ನಿಸ್ತು. ಗುರುಗಳ ಹತ್ರ ಹೋದೆ, ಗುರುಗಳೇ ನಾನು ಪುಸ್ತಕ ಬರಿಬೇಕಂತ ಮಾಡೀನ್ರಿ ಅಂತಂತೆ. ಪ್ರಾಣೇಶ್ವರ ಅಂದರು, ಮಾಮನಿ ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಓದಬೇಕು. ಯಾರು ಪುಸ್ತಕ ಓದಿದ್ದೀಳಪ್ಪ ಅಂತಂದ್ರೆ ನಾನು ಹೇಳಿದೆ, ಸರ್ ಬೀಚಿಯವ್ರ ಪುಸ್ತಕ 1 ತಿಂಗಳು ಓದಿದೆ ಸರ್, ಅವರು ತೀರ್ಕೊಂಡ್ರು. ಕೈಲಾಸಮ್ಮವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಬೇಂದ್ರೆ ಅವ್ರ ಪುಸ್ತಕ ಓದಿದೆ, ಅವರು ತೀರ್ಕೊಂಡ್ರು. ಇಷ್ಟನ್ನೋದಕ್ಕೆ ಪ್ರಾಣೇಶ್ವರ ಟೆನ್ಷನ್ ಸ್ಟಾರ್ಟ್ ಆಯ್ತು ರೀ. ಮನೆಯೊಳಗೆ ಹೋಗಿ ಒಂದು ಹೊಸ ಪುಸ್ತಕ ತಂದು ಕೊಟ್ಟು ಹೇಳಿದ್ರೆ, ನರಸಿಂಹ ಜೋಶಿ ಬರ್ದಾನೆ ಓದು ಅಂತಂದು. ಅಂದರೆ ಬೇರೆಯವ್ರು ಹೋಗಲಿ, ನಾ ಇರ್ಬೇಕನ್ನ ಲೆಕ್ಕಕ್ಕೆ ಬಂಧುಗಳೇ. ಈ ಥರ ಹಾಸ್ಯದ ಮೂಲಕ ಉತ್ತರವನ್ನು ಕೊಟ್ಟು ನಗಿಸುವಂಥ ಅದ್ಭುತವಾದಂಥ ಹಾಸ್ಯ ಭಾಷಣಕಾರ ಅಂತ ಕಳೆದ 35 ವರ್ಷದಿಂದ ಈ ಹಾಸ್ಯ ಕ್ಷೇತ್ರದಲ್ಲಿ ಇದ್ದಾರೆ ಬಂಧುಗಳೇ. ಅನೇಕ ಹಾಸ್ಯ ಕಲಾವಿದರಿಗೆ ಪ್ರೇರೇಪಣೆ ಆದಂಥ ಕಲಾವಿದರಂದರೆ ಗಂಗಾವತಿ ಪ್ರಾಣೇಶ್ವರು. ನಾನು ಯಾದಗಿರಿಯಲ್ಲಿ ಓದ್ತಾ ಇರಬೇಕಾದ್ರೆ ಅವ್ರ ಕಾರ್ಯಕ್ರಮವನ್ನು ಮಾಡಿಸಿದಂಥ ವ್ಯಕ್ತಿ. ಇವತ್ತು ಅವ್ರ ಜೊತೆ ಕಳೆದ 20 ವರ್ಷದಿಂದ ಇದ್ದೀನಿ ಅಂತಂದರೆ ಅವರ ಆಶೀರ್ವಾದ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ, ಈಗ ನಿಮ್ಮ ಮುಂದೆ ನಿಮ್ಮೆಲ್ಲರ ಚಪ್ಪಾಳೆ ಮಧ್ಯದಲ್ಲಿ ಗಂಗಾವತಿ ಪ್ರಾಣೇಶ್ವರು ಒಂದು ಸಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಸ್ವಾಗತ. ಸಿನಿಮಾ ನೋಡ್ತಾ, ಸಿನಿಮಾ ಕಲಾವಿದರನ್ನ, ಹೀರೋಗಳನ್ನ, ವಿಲನ್ ನೋಡ್ತಾ ಶಿಳ್ಳೆ ಕೇಕೆ ಹಾಕೋದು ಕೇಳಿದ್ವಿ. ಆದರೆ ಈ ಕಾಲೇಜ್ ಗ್ರೌಂಡ್ನಲ್ಲಿ ಸಂತೋಷದ ವಿಷಯ ಏನಂದರೆ, ಸಾಹಿತಿ, ಕವಿಗಳು, ಭಾಷಣಕಾರನ ಕಂಡರೂ ಸಿನಿಮಾ ನಟರಷ್ಟೇ ಗೌರವ, ಶಿಳ್ಳೆಗಳನ್ನ ಹಾಕ್ತಾ ಇದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ನೀವೆಲ್ಲ ಸದಾ ಇಂಗ್ಲೀಷ್ನಾಗ ವ್ಯವಹರಿಸೋರು, ಕನ್ನಡ ಶಬ್ದಗಳು ನಿಮಗೆ ಗೊತ್ತದವೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೂ ಭಾಳ ಎಂಜಾಯ್ ಮಾಡಕತ್ತೀರಿ. ಭಾಳ ಸಂತೋಷ ಆಯಿತು. ಡಾಕ್ಟ್ರುಗಳು ಯಾವಾಗಲೂ ನೋಡೋದಕ್ಕೆ ಸುಂದರವಾಗಿರ್ತಾರೆ, ಅಥವಾ ಸುಂದರವಾಗಿರೋರೇ ಡಾಕ್ಟ್ರ್ ಆಗ್ತಾರೆ. ಯಾವುದು ನೀವು ಮೊದಲು ಒಪ್ಪಿಕೊಂತೀರೋ ನೋಡ್ರಿ ಅಂತ ಹೇಳ್ತಾ, ಏನು ಡಾಕ್ಟ್ರಿಗೂ ಬೇರೆದವರಿಗೂ ಹಳ್ಳಿ ಮಂದಿ, ನಮ್ಮ ಎಲ್ಲ ಉತ್ತರ ಕರ್ನಾಟಕ ಮಂದಿ ಕೂಗಾಕತ್ತೈತೆ ನೋಡ್ರಿ. ಬರೀ ಉತ್ತರ ಕರ್ನಾಟಕ ಮಂದಿ ಚಪ್ಪಾಳೆ ಹೊಡಿರಿ. ನೀವು ಡಾಕ್ಟ್ರ ಆಗಿರ್ಬೋದು, ಇಲ್ಲಿ ಡಾಕ್ಟ್ರಿಗೂ ನಮಗೂ ಭಾಳ ವ್ಯತ್ಯಾಸ ಐತೆಪ್ಪ, ಹೌದಾ? ಏನು ಹಳ್ಳಿ ಕಟ್ಟಿ ಮ್ಯಾಗ ಒಬ್ಬ ಕುಂತಿದ್ದ, ಒಬ್ಬ ಕುಂಟಿಗೂ ಅಂತ ಬರೋಕತ್ತಿದ್ದ, ಹಿಂಗೆ ಕಾಲು ನಮ್ಮಲ್ಲಿ ಹಿಂಗೆ ಕುಂಟಿರ್ತಾರೆ. ಒಬ್ಬ ಒಂದು ಡಾಕ್ಟ್ರು ಓದಿದವರು ಹಳ್ಳಿ ವಿಸಿಟ್ಗೆ ಹೋಗಿದ್ರಲ್ಲ, ಹಳ್ಳಿ ಡಾಕ್ಟ್ರು
ಸಾಯಂಕಾಲ ಕೆರೆ ದಂಡೆ ಮೇಲೆ ಕೂತ್ಕೊಂಡು ಜನರನ್ನೆಲ್ಲ ನೋಡೋಣ ಅಂತ ಕೂತಿ. ದಯವಿಟ್ಟು ಮಾತಾಡಬೇಡಿ, ಗಮನ ಇಟ್ಟು ಕೇಳಿ. ಅವ ಕಾಲು ಹಿಂಗೆ ಊರ್ಕೊಂಡು ಬರ್ಬಂದು ಆರ್ಥೋಪೆಡಿಕ್ ಅಂದ. ನೋಡು, ಒಂದು ಬೋನ್ ಪ್ರಾಬ್ಲಮ್ ಐತಿ. ಬೋನ್ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಬೆಳೆದಿದ್ದಂಗೆ ಐತಿ ಅಥವಾ ಕಡಿಮೆ ಐತೆ, ಅದಕ್ಕೆ ಕುಂಟಾಕತ್ತೇನೆ. ಬಗಲಾಗ ನ್ಯೂರಾಲಜಿಸ್ಟ್ ಇದ್ದ. ನೋ ನೋ ನೋ, ಬ್ರೇನ್ನಿಂದ ಹೊರಟಂಥ ಒಂದು ಕಾಲಿನ ನರ ವೀಕ್ ಐತೆ ಅವನು, ಅದಕ್ಕೆ ಅವ ಕುಂಟಾಕೈತೆ. ಬಗಲಾಗ ಇನ್ನೊಬ್ಬ ಡಾಕ್ಟ್ರ್ ಕೂತಿದ್ದೆ. ಇಲ್ಲ, ಅವ್ನಿಗೆ ಎಕ್ಸರ್ಸೈಸು ಒಳ್ಳೆ ಫುಡ್ಡು ಸಿಕ್ಕರೆ ಆ ಕಾಲು ಸರಿ ಆಗ್ತದೆ, ಅವ್ನು ವಿಟಮಿನ್ಸ್ ಇಲ್ಲದೆ ಹಂಗಾಗ್ಯಾನ. ಇವ್ರು 3 ಮಂದಿನ ನೋಡ್ಕೊಂತ ಕುಂತ ಹಿಂದೊಬ್ಬ ರೈತ ನಿಂತಿದ್ದ. ಅವ ಅಂದ, ನಿಮ್ಮ 3 ಮಂದಿ ಇದ್ದರೆ ತಪ್ಪ್ರಿ ಸರ ಅಂದ. ಅವನಿಗೆ ಎಲುಬು ಪ್ರಾಬ್ಲಮ್ ಇಲ್ಲ, ನರದ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಮತ್ತು ಯಾಕೆ ಕುಂಟಾಕತ್ತೇನ? ಹವಾಯಿ ಚಪ್ಪಲಿ ಉಂಗುಷ್ಟು ಕಿತ್ತೈತ್ರಿ, ಅದಕ್ಕೆ ಕುಂಟಾಕತ್ತೇನ. ಇದು ನಾಲೆಡ್ಜ್ಗೂ ಕಾಮನ್ ಸೆನ್ಸ್ಗೂ ಇರತಕ್ಕಂಥ ವ್ಯತ್ಯಾಸ ಸ್ನೇಹಿತರೆ. ಭಾಳಷ್ಟು ಜನ ಭಾಳ ಸಂತೋಷದಿಂದ ಕೇಳ್ತಾ ಇದ್ದೀರಿ. ಡಾಕ್ಟ್ರುಗಳ ಜೋಕ್ ನಿಮಗೆಲ್ಲ ಗೊತ್ತಿರ್ತದೆ. ಆದರೆ ಡಾಕ್ಟ್ರ್ ಹೇಗೆ ಕೆಲಸ ಮಾಡ್ತಾರೆ, ಇಲ್ಲಿ ಈ ಕಾಲೇಜಿನ ವಾತಾವರಣಕ್ಕೂ ನೀವು ನಾಳೆ ಕ್ಲಿನಿಕ್ ತೆಗೆದ ಮೇಲೆ ಬರೋರನ್ನ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದು ನಿಮಗೆಲ್ಲ ಗೊತ್ತಿರ್ತದೆ, ಹೌದಾ? ದಿನಕ್ಕೆ 8 ಗಂಟೆ ನಿದ್ದೆ ಮಾಡ್ಬೇಕಂತ ಹೇಳ್ತೈತೆ ವಿಜ್ಞಾನ, ಹೌದಾ? ನೀವೇ ಹೇಳ್ತೀರಿ 6 to 8 hours ನಿದ್ದೆ ಮಾಡಪ್ಪ. ಅದಕ್ಕೆ ಸಾಧ್ಯ ಇಲ್ರಿ ಸರ ಅಂದವ ಸಿದ್ಧಲಿಂಗ. ಯಾಕೆ? ಸಾಲಿ ನಡೆಯುವುದ 4 ತಾಸು ರೀ, 8 ತಾಸು ನಿದ್ದೆ ಹೆಂಗೆ ಮಾಡ್ಬೇಕು ನಾವು? ಅಂದ್ರೆ ಅವ ಮಲಗುವುದ ಸಾಲಿಯಾಗ್ರಿ. ಹೊರಗೆ ಪ್ರಪಂಚ ಚಂದ ಐತೆ, 4 ಗೋಡೆಗಳ ಮಧ್ಯೆ ಇರತಕ್ಕಂಥ ಪ್ರಪಂಚ ಎಲ್ಲ ಹೊರಗೆ ಭಾಳ ಚಂದ ಐತ್ರಿ ಅಂತ ಹೇಳಿದ್ನಂತವ. ಹಾಗೆ ಇಲ್ಲಿ ಗೌಡ್ರ ಮಂದಿ ಇದ್ದೀರಾ ಯಾರಾದರೂ? ಹಾಂ, ಡಾಕ್ಟ್ರುಗಳಿಗೆ ಸಾವು ಅಂದರೆ ಸರಳ ರೀ. ಹೋದ್ರವರು ಒಯ್ಬೋದು ನೀವು ಅಂತ ಹೇಳಿಬಿಡ್ತೀರಿ. ಸಾವಿನ ಮ್ಯಾಗ ಹಾಸ್ಯ ಅದಾವ. ಉತ್ತರ ಕರ್ನಾಟಕ ಮಂದಿ ಭಾಳ ಐತಿಲ್ಲ. ಹಾಂ, ಸಾವಿನ ಬಗ್ಗೆ ಹಾಸ್ಯ ಅಂದ್ರೆ ಹಾಡ್ಕೊಂಡು ಅಳತ್ತಾರೆ ಹೆಣ ಮುಂದಿಟ್ಕೊಂಡು. ನೀವು ಮುಗೀತು ಆಯಿತು, ಕರ್ಕೊಂಡೋಗಿ ಪೋಸ್ಟ್ ಮಾರ್ಟಮ್ ಹೋಗಿ ಇಲ್ಲ ಬಾಡಿ ವೈರಿ ಅಂದ್ಬಿಡ್ತೀರಿ. ಅಲ್ಲಿ ಹೋಗಿ ಅವನು ಮೆರವಣಿಗೆ ಮಾಡ್ತಿರ್ತಾರೆ ಅವರು. ಹಾಂ, ಅವನ ಮುಂದೆ ಕುಂತ ಹೆಣ್ಣು ತೆಳಕತ್ತಿದ್ಲು. ಎಲ್ಲರೂ ನೋಡಿದ್ರೆ ಮುದುಕ ವಯಸ್ಸಾಗಿತ್ತು. ಹತ್ತು ಸಾಕಾತಿರ ಮುದುಕಿಗೆ. ಯಾಕೆ ಒಯ್ಯವಲ್ರಂದ್ರೆ ಆ ಊರು ಗೌಡು ಬಂದು ನೋಡಿದ್ದಿಲ್ಲ ಹೆಣನ. ಗೌಡು ಬರುತ್ತಾನೆ, ಹೆಣ ಸಹಿತ ಕದಲಂಗಿಲ್ಲ ರೀ ಹಳ್ಳ್ಯಾಗ. ಎಲ್ಲಿಗೆ ಹೋಗಿದ್ದು ಗೌಡ? ಬೆಂಗಳೂರಿಗೆ ಹೋಗ್ಯಾನ, ಬರ್ತಾನೆ ಅಂತೇಳಿ ಕಾದ್ರು. ರಾತ್ರಿ ಹೊತ್ತಾಗಿಂದು ಬಂದ ಗೌಡ. ಹಿಂಗೆ ಹೋಗ್ಯಾನ್ರಿ ಒಬ್ಬ ಯಜಮಾನ. ಹಾರ ತೊಗೊಂಡು ಇವು ಹೇಳಿದ್ವಿ. ಹಾರ ತೊಗೊಂಡು ಹೋದ್ರಿ. ಹೋದಗಟ್ಲೆ ಮಕ್ಕೊಂಡು ಮಂದೆಲ್ಲ ಎದ್ದು ಜೋರೊಳಕತ್ತಿ ಬಿಡ್ತೀರಿ. ಅವ್ನು ಹೇಳ್ತಂತೂ ಇನ್ನೂ ಜೋರ ಕಳಿತು. ಅದು ಮುದುಕಿರಿ ಅಜ್ಜಿ ಎದ್ದು ಕೂತ್ಕೊಂಡು ಏನು ಅನ್ಬೇಕು ಅದಕ್ಕೆ? ನೋಡಿಲ್ಲೇ ನಿನ್ನ ಮಾತಾಡ್ಸೋಕೆ ಯಾರು ಬಂದಾರ? ಊರು ಗೌಡ್ರು ಬಂದಾರ ನೋಡು. ಗೌಡ್ರು ಮನೆ ಬಾಗಿಲಿಗೆ ಬಂದುಗಟ್ಲೆ ಮ್ಯಾಗ ಬರ್ರಿ ಅಂತಿದ್ದೆಲ್ಲ. ಗೌಡ್ರು ಬಂದಾರ ನೋಡು, ಮ್ಯಾಗ ಕರ್ಕೋ. ಗೌಡನ ಪರಿಸ್ಥಿತಿ ಏನಾಗ್ಬೇಕು? ಹಾಂ, ಅದಕ್ಕೆ ನೀವೆಲ್ಲ ಇಂಗ್ಲೀಷ್ ಕಲೀರಿ, ಇಂಗ್ಲೀಷಲ್ಲೇ ಮಾತಾಡಿ ಬೇಡಂದ್ರೆ. ಆದರೆ ನಿಮ್ಮ ಮಾತೃಭಾಷೆ ಕನ್ನಡ, ಆ ಕನ್ನಡದ ಸ್ವಾರಸ್ಯವನ್ನು ತಿಳ್ಕೊಬೇಕಾದ್ರೆ ಹಳ್ಳಿಗಳಲ್ಲಿ ನೀವು ಕೆಲಸ ಮಾಡಬೇಕು ಸ್ನೇಹಿತರೆ. ಹಳ್ಳಿಯಾಗ ಭಾಳ ಅನುಭವ ಆಕೈತ್ರಿ. ನೀವು ಬರೀ ಸ್ವಲ್ಪ ಸ್ಯಾಂಪಲ್ ಯೂರಿನ್ ತೊಗೊಂಬಾರಪ್ಪ, ಕೊಡಗಟ್ಲೆ ತರ್ತಾರೆ ಅವರು. ಎಷ್ಟು ತರ್ಬೇಕಂತ ಹೇಳ್ಬೇಕು ಅವ್ರಿಗೆ, ಹೌದಾ? 3 ದಿವಸ ಕಂಟಿನ್ಯೂ ಒಯ್ದು ಒಬ್ಬ ಹಾಲಿನ ಕ್ಯಾನ್ಯಾಗ ಒಯ್ದಿದ್ನಂತೆ. ಇಂಥವೆಲ್ಲ ಬೇಕಾದಷ್ಟು ನೀವು ನೋಡ್ತೀರಿ ಆಮೇಲೆ ಮುಂದಿನ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ನೆಕ್ಸ್ಟ್ ಡಾಕ್ಟ್ರುಗಳ ಬಗ್ಗೆ ನಾನು ಏನು ಕಂಡುಕೊಂಡೀನಿ ಅಂದರೆ, ಭಾಳ ಅದ್ಭುತವಾಗಿರತಕ್ಕಂಥ ಒಂದು ಫೀಲ್ಡ್. ನಿಮ್ಮ ದೇಹದ ರಚನೆಯನ್ನು ನೀವೆಲ್ಲ ಅರ್ಥ ಮಾಡ್ಕೊತೀರಿ. ಎಷ್ಟು ನಗಾಕತ್ತೀರಿ ನೋಡ್ರಿ. ನೀವೆಷ್ಟು ಊರು ಕಂಡಿರೋ ಗೊತ್ತಿಲ್ಲರಿ. ಊರ ಹೆಸರಿನೊಳಗೆ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ. ಕನ್ನಡ ಭಾಷೆ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನೀವು ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ನೋಡುತ್ತೀರಿ, ಪರಿಸರದಲ್ಲಿ ಎಲ್ಲೆಲ್ಲಿ ನೋಡುತ್ತೀರಿ? ತೋಟಗಳಲ್ಲಿ ನೋಡುವುದು ನೀಲಗಿರಿ, ಮತ್ತು ಯಾವುದು ರಾಜಗಿರಿ, ಮತ್ತು ಯಾವುದ್ರಿ ಗಿರಿ, ಲಾಸ್ಟ್ ಗಿರಿ ಬರೋದು ಯಾವುದು? ನೀಲಗಿರಿ, ರಾಜಗಿರಿ, ಹೇಮಂತಗಿರಿ, ಹೌದಾ? ಆದರೆ ಬೆಂಗಳೂರಾಗ ಯಾವ ಜಾಸ್ತಿ ಗಿರಿ ಅದಾವ? ದಾದಾಗಿರಿ, ಗೂಂಡಾಗಿರಿ, ಚಮಚಾಗಿರಿ. ಇವು ಸಿಟಿ ಆಗಿರೋವು. ಇದು ಕನ್ನಡ ಭಾಷೆ ತಾಯಿ ಅಂದರೆ. ಯಾಕಂದರೆ ಗಮನ ಇಟ್ಕೊಳ್ರಿ, ಕನ್ನಡದ ಸ್ವಾರಸ್ಯ. ಇಂಗ್ಲೀಷ್ ನಾವು ಕನ್ನಡ ನಮಗೆ ಅರ್ಥ ಆಗಲ್ಲ ಅಂದರೆ ಯಾಕೆ ಅರ್ಥ ಆಗಿಲ್ಲ ಅಂದರೆ, ಇಂಥ ಸ್ವಾರಸ್ಯಕರ ಲೈನ್ ನೀವು ಓದಿಲ್ಲ, ಕೇಳಿಲ್ಲ. ನಾ ಈಗ ಒಂದು ಹೇಳ್ತೀನಿ, ನೀವೇ ಹೇಳ್ಬೇಕಮ್ಮ. ಹುಡುಗಿರಿದ್ದೀರಿ ಇಲ್ಲೇ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಇದ್ರಾಗ ಏನು ಅರ್ಥ ಆಯ್ತು ನಿಮಗೆ? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಭಾಳ ಚಂದ. ಜಾತ್ರೆಗೆ ತೇರು ಎಳಿತಿರ್ತಾರೆ, ನೋಡೋದು ಚಂದ. ಒಂದು ಕಾಮ ಹಾಕ್ಬೇಕಿಲ್ಲ ಅಂದರೆ ಬೇರೆನೇ ಅರ್ಥ. ನೀವು ನಗಾಕ್ಕೆ ಹಾಕ್ತೀರಿ. ಜಾತ್ರೆಯಲ್ಲಿ ಎಳೆಯುವ ತೇರು ಇದಲ್ಲ. ಮುದುಕರು ತೇರು ನೋಡೋಕೆ ಹೋಗಿರ್ತಾರೆ. ಈ ಎಲ್ಲ ಯಂಗ್ಸ್ಟರ್ ಡಾಕ್ಟ್ರುಗಳು ತೇರು ನೋಡೋದಕ್ಕೆ ಹೋಗ್ತಾರೆ ಜಾತ್ರೆಗೆ. ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಬಹಳ ಚಂದ. ನೋಡಲ್ಲಿ
ಎಳೆ ಯುವತಿಯರು ಅಂದಾಗ ಅದು ಕಲ್ಪನೆ ಬರ್ತಿದೆ. ಎಳೆ ಯುವತಿಯರು ಒಂದೇ ಒಂದು ಕಾಮ ಕನ್ನಡದ ಅರ್ಥಗಳನ್ನ ಚೇಂಜ್ ಮಾಡ್ತದೆ. ಇಂಥವು ಇಂಗ್ಲೀಷ್ನಲ್ಲಿ ಇರ್ಬೋದು, ಆದರೆ ಕನ್ನಡದಲ್ಲಿ ಭಾಳ ಅಪರೂಪ. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಇಷ್ಟೇ. ಪ್ರಿಯೆ, ನಾನು ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದದ್ದು ಕೊಡೆ. ಹಿಂಗೆ ಹಿಡ್ಕೊಂಡ್ರೆ ಕೊಡೆ ಆಯ್ತು. ಹೌದಾ? ಇದನ್ನೇ ಚೇಂಜ್ ಮಾಡಬೇಕು. ಕೈ ಸ್ಟೈಲ್ ಚೇಂಜ್ ಮಾಡಬೇಕು. ಪ್ರಿಯೆ, ನಾ ಮಳೆಯಲ್ಲಿ ನೆನೆದಿರುವೆ, ನನಗೆ ಬೇಕಾದ ಕೊಡೆ. ನೋಡಿ, ಹಿಂಗೆ ಹಿಡಿದ್ರೆ ಅಂಬ್ರೆಲ್ಲ ಆಯಿತು, ಹೀಗೆ ಹಿಡಿದ್ರೆ ರಸಿಕತೆ ಮಿಕ್ಸ್ ಆಯಿತು. ಹೌದಾ? ಕನ್ನಡ ಸುಮ್ಮನೆ ಅಂತ ತಿಳ್ಕೊಬೇಡಿ. ದಯವಿಟ್ಟು ಬಿಡುವಿನ ವೇಳೆಯಲ್ಲಿ ಕನ್ನಡವನ್ನು ಓದ್ರಿ. ಯಾಕಂದ್ರೆ ನಾವಲ್ಲದೆ ಇನ್ಯಾರೂ ಕನ್ನಡನ ಬಳಸಲ್ಲ. ಬೆಂಗಳೂರಿನಲ್ಲಿ ಕನ್ನಡನೇ ಉಳಿತಿಲ್ಲ. ಬರೀ ಟಸ್ಪೂಸ್ ಇಂಗ್ಲೀಷು, ಇಲ್ಲ ಮಲಯಾಳಿ, ತಮಿಳು. ಅದನ್ನು ಆಡಬೇಡ್ರಿ ಅಂತ ನಾನು ಹೇಳಲ್ಲ. ನಮ್ಮ ಭಾಷೆಯಲ್ಲಿರೋ ಸ್ವಾರಸ್ಯವನ್ನು ಅವ್ರಿಗೆ ತಿಳಿಸ್ಬೇಕು. ಕನ್ನಡ ಮಾತಾಡಲ್ಲ ಭಾಳ ಜನ. ಇಲ್ಲ ಆಯಮ್ಮ ನಾನು ಅಲ್ಲಿಂದ ಬಂದೀನಿ, ಇಲ್ಲಿಂದ ಬಂದೀನಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವೆಲ್ಲ ಇಂಗ್ಲೀಷ್, ಹಿಂದಿ ಸುಲಭವಾಗಿ ಕಲ್ತು ಬಿಡ್ತೀವಿ ಕನ್ನಡಿಗರು. ಈಸಿ ಭಾಷೆ ಅವೆಲ್ಲ. ಇಂಗ್ಲೀಷ್ ಅಂತೂ ಭಿಕ್ಷುಕರು, ಜಾದು ಮಾಡೋರು, ಸಿಟಿ ಮಾರ್ಕೆಟಲ್ಲಿ ಪೆನ್ನು ಗಿನ್ನು ಮಾರೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಈಸಿ. ಕನ್ನಡ ಮಾತಾಡೋದು ಸುಲಭ ಅಲ್ಲ. ಅದರಲ್ಲಿ ಹುಟ್ಟಿದವನಿಗೆ ಮಾತ್ರ ಕನ್ನಡ ಬರ್ತದೆ. ಎಂತೆಂಥ ಭಾಷೆ ಇದೆ. ಕೃಷ್ಣೇಗೌಡರು ಹೇಳ್ತಿರ್ತಾರೆ ಕನ್ನಡದಲ್ಲಿ ಒಂದೊಂದು ಶಬ್ದಕ್ಕೂ ಏನೇ ಮಾಡಿ ನೀವು ಒಂದು ಕೆಲಸ ಮಾಡು ಅಂತಾರೆ. ನಾವು ಫೋನ್ ಮಾಡಬೇಕಾದ್ರೆ ಹಂಗೆ, ನಾವು ಯಾರಿಗೆ ಫೋನ್ ಮಾಡ್ತಿದ್ದೀವಿ ಮಾಮನಿ? ಶಿವಶಂಕರ್ ಅವರ, ಶಶಾಂಕ್ ಅವರಿಗೆ. ಶಶಾಂಕ್ ಅವ್ರು ಮಾತಾಡ್ಬೇಕಾದ್ರೆ ನಾನು ಕೇಳ್ತಿದ್ದೆ, ಸರ್ ಒಂದು ಕೆಲಸ ಮಾಡಿ ಅಂತಿದ್ರು ಶಶಾಂಕ್ನವರು. ಆಸ್ಪತ್ರೆಗೆ ಬಂದು ನಾವು ಏನು ಕೆಲಸ ಮಾಡಬೇಕು? ಸಿರಿಂಜ್ ತೊಳಸ್ತಾರೇನೋ ನಮ್ಮ ಕೈಲಿ. ಬರ್ತೀವಿ ಶಶಾಂಕ್, ಅದು ಎಲ್ಲಿ ನಿಮ್ಮ ಪ್ಲೇಸು? ಸರ್ ನಾವು ವೆಹಿಕಲ್ ತರ್ತೀವಿ ಸರ್, ನೀವು ಒಂದು ಕೆಲಸ ಮಾಡಿ ಸರ್. ವೆಹಿಕಲ್ ತರ್ತಾರೆ ಅಂದರೆ ಅದನ್ನ ಎಲ್ಲಿ ನಾವು ಕ್ಲೀನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಕ್ಕೆ. ಶಶಾಂಕ್, ನಿಮ್ಮ ಆಸ್ಪತ್ರೆ ಮುಂದೆನೇ ಬಂದಿದ್ದೀವಿ, ಎಲ್ಲಿ ಟರ್ನ್ ಆಗಬೇಕು? ತುಂಬ ರಶ್ ಇದೆಯಪ್ಪ. ಸರ್ ರಸ್ತೆಯಲ್ಲಿದ್ದೀರಾ? ಸರ್ ಯಾವ ಸರ್ಕಲ್ಲಿದ್ದೀರಿ? ಈ ಥರ. ಸರ್ ಒಂದು ಕೆಲಸ ಮಾಡಿ, ಸರ್ಕಲಲ್ಲಿ ಇಳಿದು ನಾವೇನು ಕೆಲಸ ಮಾಡಬೇಕು? ಗುಂಡಿ ತೆಗಿಬೇಕಾ, ಗುಂಡಿ ಮುಚ್ಚಬೇಕಾ? ನೋಡಿ, ಸಹಜವಾಗಿರ್ತದೆ. ಒಂದು ಕೆಲಸ ಮಾಡೋ ಅಂದರೆ ಇದೆ. ಏನೇ ಯಾರನ್ನೇ ಮಾತಾಡಿಸಿ ನೀವು ಒಂದು ಕೆಲಸ ಮಾಡೋ ಅಂತಾರೆ. ನೀವು ಯಾವ ಊರವರು? ನೀವಾ? ಒಂದು ಕೆಲಸ ಮಾಡಿ. ಹೌದಾ? ಒಂದು ಕೆಲಸ ಮಾಡಿ. ಇನ್ನು ಕೆಲವ್ರು ಮಾತುಕಮ್ಮೆ ತಗೊಳ್ಳಿ ಅಂತಿರ್ತಾರೆ. ಈಗ ಬೆಂಗಳೂರೇ ತಗೊಳ್ಳಿ, ನಿಲ್ಲಕ್ಕೆ ಎರಡಕ್ಕೆ ಪಾದ ಇಡೋ ಜಾಗ ಸಿಗಲ್ಲ ಇಲ್ಲಿ. ಇವ್ನು ಬೆಂಗಳೂರೇ ತಗೊಳ್ಳಿ ಅಂತ ನೀವು ಇವ್ರ ಅಪ್ಪನ ಮನೆ ಇದೆ ನನ್ನ. ಈಗ ಮೆಜೆಸ್ಟಿಕ್ಕೇ ತಗೊಳ್ಳಿ, ಅಲ್ಲಿ 5 ನಿಮಿಷ ನಿಲ್ಲಕ್ಕಾಗಲ್ಲ, ಅದನ್ನು ತಗೋಬೇಕಂತ ನಾವು. ಈಗ ನನ್ನೇ ತಗೊಳ್ಳಿ ಅಂತಾನೆ. ಇವ್ನು ತಗೊಂಡು ನಾವೇನು ಮಾಡಬೇಕು? ಪ್ರಾಣೇಶ್, ನೀವು ಕರೆಕ್ಟಾಗಿ ಹೇಳ್ತೀರಾ. ನಮ್ಮ ಮನೆಯದು ಇದೇ ಪರಿಸ್ಥಿತಿ. ಈಗ ನನ್ನ ಮಕ್ಕಳನ್ನೇ ತಗೊಳ್ಳಿ ನೀವು. ಏನು ಅನಾಥಾಶ್ರಮ ನಡೆಸ್ತೀನಿ ನಾನು? ಇದು ಹೋಗಲ್ರಿ, ಹಾಳಾಗಲಿ. ಪ್ರಾಣೇಶ್, ನಿನಗೆ ಹೆಣ್ಮಕ್ಳು ಸ್ವಭಾವ ಗೊತ್ತಿಲ್ಲ. ಈಗ ನನ್ನ ಹೆಂಡ್ತಿನೇ ತಗೊಳ್ಳಿ, ಮುಗೀತು ಕತೆ. ಅವನ ಕತೆ ಮುಗಿದಿದೆ, ನಮ್ಮ ಕತೆನ ಮುಗಿಸೋಕೆ ಬಂದ. ಹೌದಾ? ಎಂತ ಹಾಗೆ ಮತ್ತೆ ಲೆಕ್ಕ ಹಾಕಿ ತಗೊಳ್ಳಿ. ಮತ್ತೆ ಯಾವುದು? ನೋಡಬೇಕಿತ್ತು. ಹೌದಾ? ಸಾರ್, ನಿನ್ನೆ ವಾಜಪೇಯಿ ಮೆಡಿಕಲ್ ಕಾಲೇಜಿಗೆ ಹೋಗಿದ್ವಿ ಸರ್. ಏನು ಹುಡುಗಿಯರು, ಏನು ಲೈಟಿಂಗು, ನೋಡಬೇಕಿತ್ತು ನೀವು. ನಾವೇನು ಅವ್ರು ನೋಡೋದಕ್ಕೆ ಬಂದೀವ? ಏನು ಅರೇಂಜ್ಮೆಂಟ್ಸು ಸರ್, ನೋಡಬೇಕಿತ್ತು ನೀವು. ಏನು ಚೆನ್ನಾಗಿ ಮಾಡಿದ್ರಿ ಸರ್, ಕಾಲೇಜ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ನೋಡಬೇಕಿತ್ತು ನೀವು. ಮೈಸೂರು ದಸರಾ ನೋಡಬೇಕಿತ್ತು. ಇವೆಲ್ಲ ಓಕೆ. 8 ದಿವಸ ಆಗಿತ್ತು, ಒಬ್ಬ ಫ್ರೆಂಡ್ ಭೇಟಿಯಾಗಿರಲಿಲ್ಲ. ಬಂದ, ಏನೋ ಮುಖ ಎಲ್ಲ ಬಾಡೋಗಿದೆ, ಏನಾಗಿತ್ತೋ, ಯಾಕೆ ಹೀಗೆ? ಏನು ಹೇಳಿ ಪ್ರಾಣೇಶ, ದಿನಕ್ಕೆ 12 ಸಾರಿ ಹೋಗಿದ್ದೀನಿ ಡೀಸೆಂಟ್ರಿ. ಅದೇನು ಡೀಸೆಂಟ್ರಿ ಅಂತೀಯ? ನೋಡಬೇಕಿತ್ತು ನೀವು. ಕರ್ಮವೇ. ಎಲ್ಲಾದರೂ ಕೇಳಿದ್ರೇನಿ ಸಹಜವಾಗಿ ಆಡುವಂಥ ಲೆಕ್ಕ ಹಾಕು. ನೋಡಬೇಕಿತ್ತು, ತಗೊಳ್ಳಿ, ಒಂದು ಕೆಲಸ ಮಾಡಿ. ಎಷ್ಟಿದೆ ತಾಯಿ ಸ್ನೇಹಿತರೆ. ಅದಕ್ಕೆ ಕನ್ನಡವನ್ನು ಮಾತಾಡಿ, ಇಂಗ್ಲೀಷನ್ನು ಖಂಡಿತ ಮಾತಾಡಿ, ಆದರೆ ನಿಮ್ಮವ್ರ ಜೊತೆ ಮಾತಾಡಬೇಕಾದಾಗ ಕನ್ನಡವನ್ನು ಬಳಸಿ. ಕನ್ನಡನ ನಾವು ಬಳಸದೇ ಇದ್ದರೆ ಅದು ಉಳಿಯಲ್ಲ. ಬೇರೆ ಕಡೆ ಒಂದು 20 ಕಿಲೋಮೀಟರ್ ಜಾಸ್ತಿ ಹೋಗ್ಬಿಟ್ಟೆ ಕನ್ನಡ ಯಾರು ಮಾತಾಡಲ್ಲ. ಅದು ಕಲಿಯೋಕ್ಕೆ ಕಷ್ಟ ಮತ್ತು ಮಾತಾಡೋಕ್ಕೂ ಕಷ್ಟ. ಹಾಗೆ ಘೋಷಣೆಗಳನ್ನ ಕೂಗ್ತಿರಿ. ಈ ಎಲೆಕ್ಷನ್ ಮೊನ್ನೆ ಹೋಯ್ತು, ನೋಡಬೇಕು. ಕೈಗೆ ಜೈವಾಗಲಿ, ಕೈಗೆ ಜೈವಾಗಲಿ ಅಂತ ಕೂಗ್ತಿದ್ದ ಒಬ್ಬ ಲೀಡ್ರು. ಎಲ್ಲರೂ ಕೈ ಅಂತ ಅವನಂದ ತಕ್ಷಣ ಜೈ ಅಂತ ಅಂದ. ಕೈ ಜೈ ಕೈ. ಅವನಿಗೆ ಬೇಜಾರಾಯ್ತು ಲೀಡ್ರಿಗೆ. ಇನ್ನೊಂದು ಕಡೆ ಭಾಷಣಕ್ಕೆ ಹೋಗ್ಬೇಕಾಗಿತ್ತು ಅವನು. ಸ್ವಲ್ಪ ನೀನು ಕೂಗಪ್ಪ ಅಂತ ಯಾರಿಗೋ ಹೇಳಿ ಅವನು ಒಳಗಡೆ ಕೂತು ಡೋರ್ ಹಾಕಬೇಕು ಅಂತ ಕೈ ಹಿಡಿದಿದ್ದಾನೆ. ಡೋರಿಗೆ ಹೊರಗಿನಿಂದ ಯಾವನೋ ಹಾಕಿಬಿಟ್ಟ. ಕೈ ಸಿಕ್ಕಂಬಿಡ್ತು. ಅವನು ಒಳಗಡೆ ಕೈಯೋ ಜೈ, ಕೈ ಕಣೋ ಜೈ, ಕೈ ಜೈ. 2 ಕಿಲೋಮೀಟ್ರ್ ಕೈ ಜೈ, ಕೈ ಜೈ. ಹೌದಾ? ಎಷ್ಟು ಡೇಂಜರ್.
ಹಾಗೆ ಅಂಗನವಾಡಿಗಳು ಅಂತ ಇರ್ತವೆ, ನೀವೆಲ್ಲ ನೋಡಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಇದ್ದವ್ರು ಗೊತ್ತಿರ್ತವೆ. ಅಂಗನವಾಡಿ ಮೇಡಮ್ಗಳದ್ದು ಅದ್ಭುತವಾದಂಥ ಕೆಲಸ, ಡಾಕ್ಟ್ರ್ ಕೆಲಸದಷ್ಟೇ ಪವಿತ್ರ ಅದು. ಇಷ್ಟಿಷ್ಟು ಇರ್ತವೆ ಮಕ್ಕಳು. ಅವನ್ನ ಕರ್ಕೊಂಡು ಘೋಷಣೆ ಕೂಗ್ತಾ ಓಣಿಲಿ ಹೋಗ್ತಿರ್ತಾರೆ. ಏನು, ಮಹಾತ್ಮ ಗಾಂಧೀಜಿಯವರಿಗೆ ಅಂದ ತಕ್ಷಣ ಜೈವಾಗಲಿ ಅನ್ಬೇಕು ಗೊತ್ತೋ ಅಂತ ಮೇಡಮ್. ಆಯ್ತಾ ಮೇಡಮ್. ಎರಡನೇದು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಇಷ್ಟೇ ಕಣಪ್ಪ ಅಂತೀರಾ? ಆಯ್ತು ಮೇಡಮ್ ಹೇಳಿ. ಎಲ್ಲ ಚಿಳ್ಳೆ ಪಿಳ್ಳೆಗಳ ಕರ್ಕೊಂಡು ಮೇಡಮ್ ಮುಂದೆ ಹೋಗ್ತಾ ಹೊರಟ್ಲು. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಮಕ್ಕಳು, ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ. ಎರಡನೇದು, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ. ಒಂದು 2-3 ಏರಿಯಾಗಳಲ್ಲಿ ಅಡ್ಡಾಡಿದ ಮೇಲೆ ಪಾಪ ಅವಳಿಗೆ ನೀರಡಿಕೆ ಆಯಿತು. ಇನ್ನೊಬ್ಬ ಟೀಚರ್ನ ಕರೆದು, ಬಾಕಣೆ, ಹಿಂದೆ ನಿಂತಿರ್ತಾರೆ ಟೀಚರ್, ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ. ಬಂದು, ಬಾಕಣೆ ನೀನು ಸ್ವಲ್ಪ ಕೂಗು ಅಂದ್ಲು. ಆಯಿತು ಅಂತ ಅವಳು ನೀರು ಕುಡಿಯೋಕ್ಕೆ ಹೋದರೆ ಇವಳಿಗೆ ಮೊದಲೇದು ಯಾವುದು ಕೊನೆಯದು ಯಾವುದು ಗೊತ್ತಿಲ್ಲ. ಹೀಗಾಗಿ ಅವಳು ಏನು ಮಾಡಿಬಿಟ್ಲು, ಫಸ್ಟಿಗೆ ಶಾಲೆ ಬಿಟ್ಟ ಮಕ್ಕಳಿಗೆ ಅಂದ್ಬಿಟ್ಲು, ಜೈವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ. ಅದಕ್ಕೆ ನಾವು ಪ್ರಾಥಮಿಕ, ಇಲ್ಲಿ ಹಳ್ಳಿಗಳಿಂದ ಬಂದವರು ಎಷ್ಟು ಜನ ಇದ್ದೀರಿ? ಹಳ್ಳಿಗಳಿಂದ ಬಂದವರಿಗೆ ಹಾಸ್ಯ ಪ್ರಜ್ಞೆ ತುಂಬ ಜಾಸ್ತಿ ಇರ್ತದೆ. ಸಿಟಿಲಿ ಸ್ವಲ್ಪ ಕಡಿಮೆ. ಇಲ್ಲಿ ನಗ್ತಾ ನಿಂತರೆ ಅವನಾದ್ರೂ ಆಟೋದನ್ನು ಬಂದು ಗುದ್ದು ಬಿಡ್ತಾನೆ. ಅದಕ್ಕೆ ನೀವು ಇಲ್ಲಿ ನಗಲ್ಲ ಅಂತ ಹೇಳ್ತಾ, ಇನ್ನು ಕೆಲವು ವಿಷಯಗಳನ್ನು ಡಾಕ್ಟ್ರುಗಳು ಬರೀ ಡಾಕ್ಟರ್ಸ್ದೇ ನೋಡ್ಕೊಂಬಂದು ನಿಮಗೋಸ್ಕರ ಇವತ್ತು ಮಾಡಿರೋದು ಒಳ್ಳೆಯ ಕೆಲಸ ಅಂದರೆ ನಾವು ನೋಡೋದು ಕಮ್ಮಿ. ಇವತ್ತು ಡಾಕ್ಟ್ರದ್ದೇ ಹೇಳಿ ಅಂತಂದೋದಕ್ಕೆ ಸ್ವಲ್ಪ ಬಂದೀನಿ. ಸ್ವಲ್ಪ ಗಮನ ಕೇಳಿ. ನೀವೆಲ್ಲ ಮುಂದೆ ಡಾಕ್ಟ್ರುಗಳಾಗ್ತೀರಾ, ಕ್ಲಿನಿಕ್ ತೆಗಿತೀರಾ. ಬೋರ್ಡ್ ಬರೆಸುವಾಗ ಭಾಳ ಹುಷಾರಾಗಿ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದು ಲೇಡಿ ಡಾಕ್ಟ್ರ್ ಮುಂದೆ ಕೂತ್ಬಿಟ್ಟ. ಏನಾಗಿದೆ ನಿಮಗೆ? ಮಾತಾಡ್ತಿಲ್ಲ, ಬರೀ ದುರ್ಗುಟ್ಕೊಂಡು ನೋಡ್ತಿದ್ದಾನೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಬಡ್ಡಿ ಮಗ ಬಿಡ್ತಾನೆ ಇಲ್ಲ. ಮೆಂಟಲ್ ಅಂದ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಸರೀರಿ, ನೆಕ್ಸ್ಟ್ ಅಂದ್ಲು. ಅವನು ಬಂದ ತೋರಿಸ್ಕೊಂಡು 30 ಪೇಷಂಟ್ ನೋಡಿದ್ಲು. ಇವನು ಬರೀ ನೋಡೋದು ಮುಗೀತಿಲ್ಲ, ತಲೆ ಕೆಟ್ಟೋಯ್ತೊಳಗೆ. ಹುಚ್ಚ ಅಂತಕೊಂಡು ಡ್ಯೂಟಿ ಮುಗೀತು. ಮರುದಿವಸ ಮತ್ತೆ ಅದೇ ಟೈಮಿಗೆ ಬಂದ, ಮತ್ತೆ ನೋಡ್ತಾ ಕೂತ. 3 ದಿವಸ ಹೀಗೆ ಸಹಿಸಿದ್ಲು. ಕಡೆ ಗಂಡನಿಗೆ ಹೇಳಿದ್ಲು, ಯಾವನವ್ರಿ ಬಂದು ಇಂಥ ಹಿಂಸೆ, ನಾನು ಏನು ಮಾಡ್ತಿಲ್ಲ, ಅವ್ನು ಬರೀ ದೂರ ನೋಡ್ತಾನೆ ಬಡ್ಡಿ ಮಗ, ಅವನು ಏನು ಕೇಳಿ ಬನ್ನಿ ಅಂತ. ಬಂದ ಸರ್ ಗಂಡ, ಏನೋ 3 ದಿವಸದಿಂದ ಬರ್ತಿದ್ಯಾ, ಮುಂದೆ ಕೂತ್ಕೊತಿದ್ಯಾ ಅಂತೆ, ನೋಡ್ತಿದ್ದೆ, ಬೇಕಾ ಬದುಕಿ ನಿನಗೆ? ಬದಿಲ್ಲ ಸಾರ್, ನೀವು ಬೋರ್ಡಲ್ಲಿ ಏನು ಬರೆಸಿದ್ದೀರೋ ಅದನ್ನು ಮಾಡ್ತಿದ್ದಿಲ್ಲ. ಬೋರ್ಡಲ್ಲಿ ಬರೆಸಿದ್ವಿ, ಏನು ಬರೆಸಿದ್ದೀರಿ? ಬಾ ಹೊರಗಡೆ ಬನ್ನಿ. ನೋಡ್ತಾರೆ, ಡಾಕ್ಟರ್ ಸರಳಾ ದೇಶಪಾಂಡೆ, ನೋಡುವ ಸಮಯ 9 ರಿಂದ 1. ತಪ್ಪ್ಯಾರದು? ಮುಂದೆ ಲೇಡಿ ಡಾಕ್ಟ್ರುಗಳಾಗೋರು ಹುಷಾರಾಗಿರಮ್ಮ. ಅದಕ್ಕೆ ಈಗ ಜಾಣರಾಗಿದ್ರೆ ನೋಡುವ ಸಮಯ ಬಿಟ್ಟಿದ್ದೀರಲ್ಲ, ಈಗ ಕನ್ಸಲ್ಟೇಷನ್ ಟೈಮ್ ಅಷ್ಟೇ. ಹೌದಾ? ನಮ್ಮ ಕಾಲದಲ್ಲಿ ಮನೆಗೆಲ್ಲ ಡಾಕ್ಟ್ರು ಬರ್ತಿದ್ರು. ಸೀನಿಯರ್ ಡಾಕ್ಟ್ರುಗಳು ಸರ್ ಇದ್ದಾರೆ ಇಲ್ಲಿ, ಅವರಿಗೆ ಕಾಮನ್ ಸೆನ್ಸ್ ಜಾಸ್ತಿ ಇರ್ತದೆ, ಅನುಭವ ಆಗಿ 10 ದಿವಸ ಅಡ್ಮಿಷನ್ ಮಾಡ್ಕೊಂಡು ಸಾವಿರಾರು ರೂಪಾಯಿ ಬಿಲ್ ಮಾಡಿ ಅವನ ಡಿಸ್ಚಾರ್ಜ್ ಮಾಡಿದ್ರು. ಅವನು ಹೊರಗಡೆ ಬಂದ ತಕ್ಷಣ ಹೊಸ್ಲು ಎಡವಿ ದಬಾರ್ ಅಂತ ಬಿದ್ದೋಗ್ಬಿಟ್ಟ. ನೋಡ್ತಾರೆ, ಸೊತ್ತೆ ಹೋಗಿಬಿಟ್ಟ. ಎಲ್ಲ ನರ್ಸ್ಗಿಸ್, ಅಯ್ಯೋ ಡಾಕ್ಟ್ರೇ 10 ಡೇಸ್ ನೋಡಿದ್ವಿ, ಹೋಗ್ಬಿಟ್ಟ ಸಾರ್, ಕೇಸ್ ಆಗುತ್ತೆ ನಮ್ಮ ಮೇಲೆ. ಡಾಕ್ಟ್ರ್ ಸೀನಿಯರ್ ಹೇಳಿದ್ರು, ಚಿಂತೆ ಮಾಡಬೇಡಿ, ಅವನ ತಲೆನ ಈ ಕಡೆ ತಿರುಗಿಸಿ ಸಾಕು. ಅವನು ಹೀಗೆ ಬಿದ್ದಿದ್ದ, ಅವನು ಹೀಗೆ ತಿರುಗಿಸಿ ಅಂದ. ಏನಿದ್ರ ಅರ್ಥ? ಹೊರಗಡೆ ಐಡಿಯಾ ಬಂತ, ಹೊರಗಡೆ ಬಂದ ಪೇಷಂಟು ದಬಾರ್ ಅಂತ ಬಿದ್ದ. ಅಯ್ಯೋ ಕೇಸ್ ಆಗುತ್ತೆ. ಇವ್ರು ಹೇಳಿದರು, ಅವನ ತಲೆನ ಈ ಕಡೆ ತಿರುಗಿಸಿ, ಓಕೆ, ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಗುಣವಾಗಿ ಡಿಸ್ಚಾರ್ಜ್ ಆಗುವಾಗ ಅವನು ಆದಮೇಲೆ ಅವನು ಸತ್ತಿಲ್ಲ, ಒಳಗಡೆ ಬರುವಾಗಲೇ ಸತ್ತೋದ. ಇಷ್ಟೇ, ಇದು ಕಾಮನ್ ಸೆನ್ಸ್ ಅಲ್ವಾ? ಹೀಗೆ ಮಾಡಿ ಅಂತ ಹೇಳಲ್ಲ, ನಾನು ಸುಮ್ಮನೆ ಹೇಳಿದೆ. ನೆಕ್ಸ್ಟು, ನೀವೆಲ್ಲ ಏನಾದರೂ ಭಾಳ ಸಿಟಿ ಸ್ಕ್ಯಾನ್ ಮಾಡಬೇಕು ಅಂತೀರಿ. ಸಿಟಿ ಸ್ಕ್ಯಾನ್ ಮಾಡಬೇಕು ಅಂದ ತಕ್ಷಣ, ಅಮ್ಮ ನನ್ನ ಕಾಯಿಲೆಗೆ ಇಡೀ ಸಿಟಿ ಸ್ಕ್ಯಾನ್ ಮಾಡಬೇಕಾ? ಹೌದಾ? ಇದೊಂದು ಪ್ರಾಬ್ಲಮ್. ಆ ಶಬ್ದಗಳನ್ನ ಗಮನಿಸಿ. ಅದಕ್ಕೆ ಸಿಟಿ ಸ್ಕ್ಯಾನ್ ಮಾಡೋದು ಇದ್ದರೆ, ಇನ್ನೊಬ್ಬ ಹೇಳ್ದ, ಇಡೀ ಸಿಟಿ ಸ್ಕ್ಯಾನ್ ಮಾಡಬೇಕಾ ಸರ್? ಹೌದು, ಸಿಟಿ ಮಾಡಬೇಕು ಸರ್. ನನ್ನ ಎಮ್ಮೆ ಒಂದು ಕಳೆದೋಗಿದೆ, ಎಲ್ಲಿದೆ ಹುಡುಕಿ ಸರ್ ಮಾಡಿದಾಗ, ಹೀಗೆ ಹೇಳೋಂಥವ್ರು ಇರ್ತಾರೆ ಅಂತ. ಹಾಗೆ ನೀವು ಡಾಕ್ಟ್ರುಗಳು ಕಡಿಮೆ ಮಾತಾಡ್ತೀವಿ, ದಯವಿಟ್ಟು ಜಾಸ್ತಿ ನಮ್ಮಂಗೆ ಭಾಷಣ ಮಾಡಿ ಅಂತ ಹೇಳಲ್ಲ ನಾನು. ಕಡಿಮೆ ಮಾತಾಡಿ, ಅವನ ಜೊತೆ ಮಾತಾಡಿ. RMP ಮನೆಗೆ ಹೋಗೋ ಡಾಕ್ಟ್ರುಗಳು ಎಷ್ಟು ಚೆನ್ನಾಗಿ ಮಾತಾಡಿಸ್ತಿರ್ತಾರೆ. ನೀವು ನಂಬ್ತಿರಲ್ಲಮ್ಮ, ನಮ್ಮ ಗಂಗಾವತಿ ಕಡೆಯಲ್ಲಿ ಯಾರಾದರೂ ಇದ್ರೆ ಗೊತ್ತಿರ್ತದೆ, ಡಾಕ್ಟ್ರುಗಳಿಗೆ ಹೆಸರೇ ಇಲ್ಲ. 5 ರೂಪಾಯಿ ಡಾಕ್ಟ್ರು, 10 ರೂಪಾಯಿ ಡಾಕ್ಟ್ರು ಅಂತಾರೆ. ಅಂದರೆ ಅವ್ರ ಕನ್ಸಲ್ಟೇಷನ್ 5 ರೂಪಾಯಿ, 10 ರೂಪಾಯಿ. ವಾರಗಟ್ಟಲೆ ನೋಡ್ತಾನೆ 5 ರೂಪಾಯಿ ಡಾಕ್ಟ್ರು, ಕಡಿಮೆ ಆಗಲ್ಲ. ಅವನೇ ಹೇಳ್ತಾನೆ, ನನ್ನ ಕೈಲಿ ಆಗಲಿಲ್ಲ, 10 ರೂಪಾಯಿ ಡಾಕ್ಟ್ರಿಗೆ ತೋರಿಸ್ರಿ ಅಂತ.
ಇಷ್ಟು ಡೈರೆಕ್ಟಾಗಿ ಫೀಸ್ಗಳನ್ನು ಹೇಳುವಂಥ ಸಂಪ್ರದಾಯ ಇನ್ನೂ ಇದೆ. ಹಳ್ಳಿ ಡಾಕ್ಟರ್ ಅವರೆಲ್ಲ ಯಾರೋ ದೊಡ್ಡ ಡಾಕ್ಟ್ರ್ ಹತ್ರ ಕಂಪೌಂಡರ್ ಕೀ ಮಾಡಿ ಮಾಡಿದವರು ಅಂಥವರೆಲ್ಲ ಇರ್ತಾರೆ ಡಾಕ್ಟ್ರುಗಳು. ಅವ್ರಿಗೂ ಕೂಡ ಒಂದು ಸ್ಪಷ್ಟವಾಗಿ ಮಾತಾಡ್ಬೇಕು. ನೀವು ಒಬ್ಬ ಬಂದ ಕೂತ್ಕೊಂಡ, ಏನು ಪ್ರಾಬ್ಲಮ್ಮು? ನರ್ಸ್ ಇರ್ತಾರೆ ನಿಮ್ಮಲ್ಲಿ, ಫಸ್ಟ್ ರಿಸೆಪ್ಷನಿಸ್ಟ್, ನೋಡೋದಕ್ಕೆ ಸುಂದರವಾಗಿರ್ತಾನೆ. ಅವಳನ್ನ ಪೇಷಂಟ್ ನೋಡ್ತಿರ್ತಾನಾಗಲಿ, ಇವಳು ಅವನ ಶತ್ರು ನೋಡಲ್ಲ, ಬರೀ ಫಾರಮ್ ತುಂಬ್ತಾಳೆ. ಊರು ಬೆಂಗಳೂರು ಹತ್ರ ಯಾವುದೋ ಹಳ್ಳಿಮ್ಮ, ಡೇಟ್ ಆಫ್ ಬರ್ತೋ, ಏಜು, ಹೆಸರು, ಹಾಂ ಎಲ್ಲ ಏನಾಗಿದೆ, ಕಲ್ಲು ಅಂದವನು. ಕಿಡ್ನಿ ಸ್ಟೋನ್. ಅವನು ಇವಳು ನೋಡ್ತಿರ್ತಾನೆ, ಇವಳು ಅವನು ನೋಡೋದೇ ಇಲ್ಲ. ಲಿಂಗ ಅಂತ ಕೇಳ್ತಾಳೆ, ಅವನೇನು ಹೇಳ್ತಾನೆ, ಕೊಳ್ಳಾಗೈತ್ರಿ ಅಂದ. ಗಾಬರಿಯಾಗಿ ನೋಡಿದ್ಲ ಅವಾಗ, ಥೂ ಬಾಡಿ ಮಗನೇ ಅಂತ ಸಿದ್ಲಿಂಗನೋ ಏನೋ ಬರ್ಕೊಂಡು ಕಲ್ಲು ಅಂತ ಹೇಳಿಬಿಟ್ಟ. ಸರಿ, ಕಿಡ್ನಿ ಸ್ಟೋನ್ ಅಂತ ಬರಲು ಅವ್ನು ಡಾಕ್ಟ್ರು ಒಂದು ಗಂಟೆ ಕೂರಿಸಿದ್ರು. ಆಮೇಲೆ ಎಲ್ಲ ಹಸಿರು ಗೌನ್ಗೀನೆಲ್ಲ ಹಾಕಿ ಆಪ್ರೇಷನ್ ಥಿಯೇಟ್ರ್ ಅಂತ ತಳ್ಳಿದ್ರು. ಇನ್ನೇನು ಆಪ್ರೇಷನ್ ಮಾಡಬೇಕು, ಕತ್ತಿ ಹಿಡ್ಕೊಂಡು. ಹಾಂ, ಎಲ್ಲಿ ಕಲ್ಲು ಅಂದರು ಡಾಕ್ಟ್ರು. ಹಿಂದೆ ಲಾರ್ಯಾಗದವ್ರಿ ಅಂದವ. ಇನ್ನೊಂದು ರೂಮ್ ಕಟ್ಟಿಸ್ತಿದ್ದಾರೆ, ಲಾರ್ಯಾಗ ಕಲ್ಲು ತಂದಾರೆ. ಅವ ಕಲ್ಲು ಅಂದ ತಕ್ಷಣ ಲಾರ್ಯಾಗ ಅವ ಕಲ್ಲು ಅಂತ ಅಷ್ಟೇ ಅಂದ. ನಿಮಗೆ ಕಲ್ಲು ಅಂತಂದರೆ ಕಿಡ್ನಿ ಸ್ಟೋನ್ ಏನೋ ತಲೆಗೆ ಬರ್ತದೆ, ಹೌದಾ? ಅದನ್ನು ಮೊದಲು ಹೊರಗಡೆ ಹಾಕಬೇಕು. ಡಾಕ್ಟ್ರುಗಳು ಮಾತಾಡಿದಷ್ಟು ಅದಕ್ಕೆ ನಮ್ಮ ಬೀಚವ್ರು ಒಂದು ಕಡೆ ಬರೀತಾರೆ, ಏನು ಬಿಟ್ಟಿ ರೋಗಿಗೆ ಡಾಕ್ಟ್ರ್ ಮಾತೇ ಫೀಸ್ ಅಂತ. ಡಾಕ್ಟ್ರ್ ಮಾತಾಡಿದ್ರೆ ಕಾಯಿಲೆ ವಾಸ ಆಗ್ತದೆ. ಅದಕ್ಕೆ ಮಾತಾಡೋದನ್ನು ಕಲಿಬೇಕಂದ್ರೆ ನಮ್ಮ ಥರ ಭಾಷಣ ಮಾಡಿ ಅಂತ ನಾನು ಹೇಳಲ್ಲ. ದಯವಿಟ್ಟು ನಗುತ್ತಾ ಮಾತಾಡೋದನ್ನು ಕಲ್ತಾಗ ನಿಮ್ಮ ನಗುವೇ ಅರ್ಧ ಡಾಕ್ಟ್ರಿಗೆ, ರೋಗಿಗಳಿಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ. ಹಾಗೆ ಕೆಲವು ಹಾಂ ಮಾಮನೆಯವ್ರು ಜ್ಞಾಪಕ ಮಾಡಿದ್ರು, ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲಮ್ಮ, MBBS ಸೀಟ್ ಸುಮ್ಮನೆ ಸಿಗಲ್ಲ, ಹೌದಾ? ಮತ್ತು ನಿಮ್ಮ ಪ್ರಿಸ್ಕ್ರಿಪ್ಷನ್ನಲ್ಲಿ ಒಂದು ಮಾತ್ರೆ ಹೆಸರು ಗೊತ್ತಾಗಲ್ಲ ನಮಗೆ, ಯಾಕೆ ಹಾಗೆ ಬರೀತೀರಿ ಅಲ್ವಾ ಸರ್? ಬ್ರಹ್ಮಲಿಪಿ ಅಂತ ಕರೀತಾರೆ ಡಾಕ್ಟ್ರು ಔಷಧಿಗಳಿಗೆ. ಅಂತ ಬರೆದ್ರೆ ಮುಂದೆ ಏನು ಮಂಗ್ಯಾನನ ಮಗನೋ, ಮಳ್ಳನ ಮಗನೋ, ಹುಚ್ಚನ ಮಗನೋ ಗೊತ್ತಿಲ್ಲ. ಹಾಂ, ಅದನ್ನು ಬ್ರಹ್ಮಲಿಪಿ ಅಂತ ಕರೀತಾರೆ ಡಾಕ್ಟ್ರದು. ಬ್ರಹ್ಮನಿಗೆ ಕೂಡ ಓದೋಕ್ಕಾಗಲ್ಲ. ಅದನ್ನು ಓದುವಂಥ ಏಕೈಕ ಗಂಡಸು ಯಾರು? ಮೆಡಿಕಲ್ ಶಾಪ್ನವನು. ಅವನಿಗೂ ನಿಮಗೂ ಅದೆಂಥ ಅವಿನಾಭಾವ ಸಂಬಂಧ ಇದೆಯೋ ಏನೋ, ಅವನು ಮಾತ್ರ ಕರೆಕ್ಟ್ ಓದ್ತಾನೆ ರೀ. ಅಂತ ಬರೆದ್ರೆ ಅದನ್ನೇ ಕೊಡ್ತಾನೆ, ಅದನ್ನೇ ಓದ್ತಾನೆ. ಹಾಗೆ ಡಾಕ್ಟ್ರುಗಳಲ್ಲಿ ಹಾಗೆ ಡಾಕ್ಟ್ರ್ ಬರ್ಕೊಟ್ರು, ನೋಡಿದ ಅವನು ತಗೊಂಡ ಎಲ್ಲ ಕಡೆ ಹೇಳಿದ್ರೆ ಹೌದಾ, ಬರ್ದ ಎಲ್ಲ ನೋಡಿದಿರ್ತಾವ. ಇಡೀ ಇದನ್ನೆಲ್ಲ ಆಟ ಆಡಿಬಿಟ್ಟ ಅವನು. ಸಾಯಂಕಾಲ ಬಂದ, ಡಾಕ್ಟ್ರೇ ನೀವು ಬರೆದಿರೋ ಔಷಧಿಗಳು ಎಲ್ಲ ಸಿಕ್ತು, ಫಸ್ಟ್ ಪೇಜಲ್ಲಿ ಬರೆದಿದ್ರೆಲ್ಲ ಸಿಕ್ತು, ಹಿಂದಿನ ಪೇಜಲ್ಲಿ ಬರೆದಿರೋದು ಸಿಗಲಿಲ್ಲ ಡಾಕ್ಟ್ರೇ, ಅದನ್ನು ಬೇರೆ ಕಡೆ ತರಬೇಕು. ಹಿಂದಿನ ಕಡೆ ಹಣೆ ಚಚ್ಕೊಂಡ್ರು ಡಾಕ್ಟ್ರು. ಬಡ್ಡಿ ಮಗನೇ, ಹಿಂದ್ಗಡೆ ಬರೆದದ್ದು ಮೆಡಿಸಿನ್ ಅಲ್ವೋ, ಪೆನ್ನ ಮೂಡ್ಲಾರ್ದಕ್ಕೆ ಗೀಚಿದ್ದದು ಒಂದು. ಅದಕ್ಕೆ ಅವನೇನಂದ, ಬಡ್ಡಿ ಮಗ ಮೆಡಿಕಲ್ ಶಾಪ್ನವನು ಮೈಸೂರಿಂದ ತರಿಸ್ಕೊಡ್ತೀನಿ ಅಂದ. ನೋಡಿ ಸರ್, ಹೇಗಿರಬೇಡ. ಅದಕ್ಕೆ ಡಾಕ್ಟ್ರಿಗಿರೋ ಜವಾಬ್ದಾರಿ ಇದೆಯಲ್ಲ ತಾಯಿಯಂದರೆ, ಸ್ನೇಹಿತರೆ, ಅದ್ಭುತವಾಗಿದ್ದ ಜವಾಬ್ದಾರಿ. ಶಿಕ್ಷಕನ ನಂತರ ಗೌರವ ಇರೋದೇ ಡಾಕ್ಟ್ರಿಗೆ. ಶಿಕ್ಷಕ ಮತ್ತು ವೈದ್ಯ ಮತ್ತು ಶಿಕ್ಷಕ ಇವರಿಬ್ಬರು ಭವವೈದ್ಯ ಅವನು, ದೇಹದ ವೈದ್ಯ ನೀವು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಇವತ್ತು ಕರೆಸಿನ ಮಾತುಗಳನ್ನ ಕೇಳೋದಕ್ಕೆ, ಮಳೆ ಇಲ್ಲ ನಮ್ಮ ಪುಣ್ಯ, ನಾವು ಆಗಲೇ ಮೋಡಾಗಿ ಮಳೆ ಬಂದು ಎಲ್ಲಿ ಕಾರ್ಯಕ್ರಮ ಕ್ಯಾನ್ಸಲ್ ಆಗುತ್ತೋ ಅಂತ ಹೇಳ್ತಿದ್ದೆ. ಕೊನೆಯಲ್ಲಿ ಒಂದು ಇಂಗ್ಲೀಷಿನ ಮಾತನ್ನು ಹೇಳಿ ನಿಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಪಾಪ ಮುಂದಿನ ಕಾರ್ಯಕ್ರಮ ರೆಡಿ ಆಗೋದಕ್ಕೆ ಹೋಗ್ತಿದ್ದಾರೆ. ಏನು, ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ನಾನು ಹೇಳ್ತಿರೋದು ಆರ್ಡಿನರಿ ಎಕ್ಸ್ಟ್ರಾ ಆರ್ಡಿ, ಇದರಲ್ಲಿ ಅರ್ಥ ಆಗುತ್ತಲ್ಲ. ಕೊನೆಗೆ NARY ಬರುತ್ತಲ್ಲ, ಅದು ಆ ನರಿ. ನರಿಗಳಲ್ಲಿ ಹಲವು ಬಗೆ ಸ್ವಾಮಿ, ನರಿಗಳಲ್ಲಿ ಹಲವು ಬಗೆ. ಕೆಲವು ಆರ್ಡಿನರಿ ಆದರೆ ಕೆಲವು ಎಕ್ಸ್ಟ್ರಾ ಆರ್ಡಿನರಿ. ನರಿ ಮರಿ ಇರುವಾಗ ಇದು ಆರ್ಡಿನರಿಯೋ ಎಕ್ಸ್ಟ್ರಾ ಆರ್ಡಿನರಿಯೋ ತಿಳಿಯುವುದಿಲ್ಲ, ಏಕೆಂದರೆ ಅದಿನ್ನು ಪ್ರಿಲಿಮಿನರಿ. ಕೆಲವು ನರಿಗಳು ಹುಷಾರಿ, ಇನ್ನು ಕೆಲವಕ್ಕೆ ಬೇಕು ತರಬೇತಿ. ತರಬೇತಿ ಪಡೆಯುವ ನರಿ ಯಾವುದು ಸ್ವಾಮಿ? ತರಬೇತಿ ಪಡೆಯುವ ನರಿ ಪ್ರೊಬೇಷನರಿ. ತರಬೇತಿ ಪಡೆದರೂ ಉಪಯೋಗವಿಲ್ಲ ಸ್ವಾಮಿ, ಬಿದ್ದಲ್ಲೇ ಬಿದ್ದಿದೆಯಲ್ಲ, ಇದ್ಯಾವ ಜಾತಿ ನರಿ ಸ್ವಾಮಿ? ಬಿದ್ದಲ್ಲೇ ಬಿದ್ದಿರುವ ನರಿ ಸ್ಟೇಷನರಿ. ಕೆಲವು ನರಿಗಳು ಹುಷಾರಿ, ಯಾವುದಕ್ಕೂ ಸಿಗುವುದಿಲ್ಲ ಶಿಕಾರಿ, ಇದ್ಯಾವ ನರಿ ಸ್ವಾಮಿ? ಶಿಕಾರಿಗೆ ಸಿಗದ ನರಿಗಳೇ ಪ್ರಿಕಾಷನರಿ. ಕೆಲವು ನರಿಗಳು ಕ್ರಾಂತಿಕಾರಿ, ಕೂಗುತ್ತವೆ, ಚೀರುತ್ತವೆ, ಹಾರಾಡುತ್ತವೆ, ಇದ್ಯಾವ ನರಿ ಸ್ವಾಮಿ? ಕೂಗುವ, ಹಾರಾಡುವ, ಚೀರಾಡುವ ನರಿ ರೆವಲ್ಯೂಷನರಿ.
ಆ ನರಿ ಈ ನರಿ ಎಂದು ಎಲ್ಲ ಕಡೆ ಹುಡುಕಬೇಡಿ ಸ್ವಾಮಿ, ಎಲ್ಲ ನರಿಗಳೂ ಸಿಗುವ ಜಾಗ ಒಂದೇ, ಡಿಕ್ಷನರಿ ಸ್ವಾಮಿ, ಡಿಕ್ಷನರಿ. ಅದಕ್ಕೆ ಜೀವನದಲ್ಲಿ ನಾವು ಡಾಕ್ಟ್ರಾದಿ ಓದಿದ್ದೆ, ಸ್ವಲ್ಪ ಸಾಹಿತ್ಯ ಪ್ರಜ್ಞೆ. ನಮ್ಮಲ್ಲಿ ಅನುಪಮಾ ನಿರಂಜನ್ ಅಂತ ಹಳೆಯ ಲೇಖಕಿ ಇದ್ರು, ಅವರು ಡಾಕ್ಟ್ರಾಗಿದ್ದರು. ಉಷಾ ನವರತ್ನಾರಾಮ್, ಅನುಪಮಾ ನಿರಂಜನ್, MK ಇಂದಿರಾ ಡಾಕ್ಟ್ರ್ ಅಲ್ಲದೇ ಇದ್ದರೂ ಡಾಕ್ಟ್ರುಗಳ ಬಗ್ಗೆ ಪುಸ್ತಕಗಳನ್ನ ಬರೆದು. ದಯವಿಟ್ಟು ನಿಮ್ಮ ಅನುಭವವನ್ನು, ನಿಮ್ಗೆ ಆಗ್ತಕ್ಕಂಥ ಹಾಸ್ಯ ಪ್ರಸಂಗಗಳನ್ನ ಬರೆದ್ರೆ ಮುಂದೆ ಬರುವ ಪ್ರಾಣೇಶನಿಗೋ ಮುಂದೆ ಬರುವ ಬಸವರಾಜ ಮಹಾಮನಿಗೋ ಉಪಯೋಗ ಆಗುತ್ತೆ. ದಯವಿಟ್ಟು ನಿಮ್ಮ ಜೀವನದಲ್ಲಿ ನೀವು ಕೂಡ ಆಗಾಗ ಭಾಷಣ ಸ್ಪರ್ಧೆಗಳನ್ನ ಅಥವಾ ಭಾಷಣಗಳನ್ನ ಮಾಡಿ ಇವನ್ನ ನೀವೇ ಹಂಚ್ಕೊಂಡ್ರೆ ನಿಮಗೆ ಖಂಡಿತ ನಿಮ್ಮದೇ ಆದಂಥ ಒಂದು ಕೃತಿ ರಚನೆ ಆಗುತ್ತೆ. ಡಾಕ್ಟ್ರುಗಳು ಬರೀಬೇಕು ನಿಮ್ಮ ಅನುಭವನ ಯಾವಾಗಲೂ ಅಂತ ಹೇಳ್ತಾ, ಮಹಾಮನಿಯವರು ತಂದು ಕೊಟ್ಟರು. ಇದು ಏನು ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ, ಇದು ಲಾಸ್ಟ್, ಆಮೇಲೆ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬಿಡ್ತೀನಿ. ಆಯ ವ್ಯಯ ಅಂದರೆ ಗೊತ್ತಾ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಇನ್ಕಮ್ ಇದು ಯಾವ ಲಿಂಗ? ಪುಲ್ಲಿಂಗ. ಎಕ್ಸ್ಪೆಂಡಿಚರ್ ಸ್ತ್ರೀಲಿಂಗ. ಇವ್ರು ಗಳಿಸ್ತಾರೆ, ನೀವು ಖರ್ಚು ಮಾಡ್ತೀರ. ಗೊರಕೆ, ಗೊರಕೆ ಸ್ನೋರಿಂಗ್ ಯಾವ ಲಿಂಗ? ಪುಲ್ಲಿಂಗ. ಗೊರಕೆ ಪುಲ್ಲಿಂಗ, ಕನಸು ಸ್ತ್ರೀಲಿಂಗ. ಅವನು ಅವನಿಗೆ ಅವ್ನು ಗೊರಕೆ ಹೊಡಿತಿರ್ಬೇಕಾದ್ರೆ ನೀವು ಕನಸು ಕಾಣ್ತೀರಿ. ಈಗ ನೀವು ಹೇಳಬೇಕಮ್ಮ ಹೊಟ್ಟೆ. ನೋಡಿ ಎಷ್ಟು ಆನಂದ. ಸ್ತ್ರೀಲಿಂಗ ಯಾವುದು? ಹೊಟ್ಟೆ ಕಿಚ್ಚು. ನೋಡಿ ಅವಾಗ ಅವ್ರಿಗೆ ಚಪ್ಪಳ ಹೊಡಿತೀರಿ, ನೀವು ಮಾತ್ರ ಆಗ್ತೀರಿ. ಆಕಳಿಕೆ ಪುಲ್ಲಿಂಗ, ಬಿಕ್ಕಳಿಕೆ ಸ್ತ್ರೀಲಿಂಗ. ಕಡಲೆಪುರಿ ಪುಲ್ಲಿಂಗ. ಪಾನಿಪುರಿ. ನಮ್ಮ ಕರ್ನಾಟಕದಲ್ಲಿ ಹುಡುಗಿಯರು ಹೆಣ್ಣುಮಕ್ಕಳು ಹಿಂದಿ ರಾಷ್ಟ್ರ ಭಾಷೆ ಮಾತಾಡೋದು ಒಂದೇ ಒಂದು ಕಡೆ. ಎಲ್ಲಿ? ಪಾನಿಪುರಿ ಡಬ್ಬ ಮುಂದೆ ಅವ್ರು ಜರ ಪಾನಿ ಡಾಲ್ ಭಯ್ಯ, ಇಷ್ಟೇ. ಆಮೇಲೆ ಇನ್ನೊಂದು ಹಿಂದಿ ಇಲ್ಲ. ಹಾಗೆ ಆಲ್ಕೋಹಾಲ್. ಏನು ಹೆಮ್ಮೆಯಿಂದ ಒಪ್ಪಗತ್ತಿರಲ್ರಿ. ಹೆಣ್ಮಕ್ಳು ಫೆವಿಕಾಲ್ ಸ್ತ್ರೀಲಿಂಗ. ತಲೆ ಪುಲ್ಲಿಂಗ, ತಲೆ ನೋವು ಸ್ತ್ರೀಲಿಂಗ. ಚರ್ಚೆ ಪುಲ್ಲಿಂಗ, ಹರಟೆ ಸ್ತ್ರೀಲಿಂಗ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ, ಐಸ್ ಕ್ರೀಮ್ ಸ್ತ್ರೀಲಿಂಗ. ಎಷ್ಟು ತಪ್ಪು ಪುಲ್ಲಿಂಗ. ನಾವೇನು ಮಾಡಿದ್ರು ತಪ್ಪೆ ಅಲ್ವಾ? ಸರಿ ಸ್ತ್ರೀಲಿಂಗ. ಬೀರು, ಏನು ಆನಂದ. ಕಣ್ಣೀರು ಸ್ತ್ರೀಲಿಂಗ. ಲಿಪ್ ಪುಲ್ಲಿಂಗ, ಲಿಪ್ಸ್ಟಿಕ್ ಸ್ತ್ರೀಲಿಂಗ. ನೀವು ಎಲ್ಲ ಪ್ರಾಣಿಗಳನ್ನ ಗಂಡು ಹೆಣ್ಣು ಗುರುತಿಸ್ತೀರಾ. ನೊಣದಲ್ಲಿ ಹೆಣ್ಣು ಯಾವುದು ಗಂಡು ಯಾವುದು ಗುರುತಿಸ್ತೀರಾ ಯಾರಾದರೂ? ನಾನು ಗುರುತಿಸಿದ್ದೀನಿ. ಸುಮ್ಮನೆ ಒಣ ನೆಲದ ಮೇಲೆ ನಿಂತಿರೋದು ಗಂಡು ನೊಣ, ಲಿಪ್ಸ್ಟಿಕ್ ಮೇಲೆ ಕೂತಿರೋದು, ಕನ್ನಡಿ ಮೇಲೆ ಕೂತಿರೋದು ಹೆಣ್ಣು ನೊಣ. ಹೌದಾ? ಹಾಗೆ ಮೌನ ಪುಲ್ಲಿಂಗ, ಸುಮ್ಮನೆ ಇರು. ಮಾತು ಸ್ತ್ರೀಲಿಂಗ. ಹಬ್ಬದಲ್ಲೂ ಗಂಡು ಹೆಣ್ಣು ಇದೆ. ಫೆಸ್ಟಿವಲ್ಸ್ನಲ್ಲಿ ಹೋಳಿ ಹುಣ್ಣಿಮೆ ಪುಲ್ಲಿಂಗ, ಬಾಯಿ ಬೆಳ್ಕೊಳ್ಳೋದು ಯಾವಾಗ ನಾವು. ದೀಪಾವಳಿ ಸ್ತ್ರೀಲಿಂಗ. ಶಿವರಾತ್ರಿ ಪುಲ್ಲಿಂಗ, ನವರಾತ್ರಿ ಸ್ತ್ರೀಲಿಂಗ. ನೋಡಿ ಎಷ್ಟು ಅದ್ಭುತ ಕನ್ನಡ. ಹೊಗಳಿಕೆ ಪುಲ್ಲಿಂಗ, ತೆಗಳಿಕೆ ಸ್ತ್ರೀಲಿಂಗ. ಕ್ಯಾರಿ ಬ್ಯಾಗ್ ಪುಲ್ಲಿಂಗ, ವ್ಯಾನಿಟಿ ಬ್ಯಾಗ್ ಸ್ತ್ರೀಲಿಂಗ. 20 ಲಗೇಜ್ ಸುತ್ಕೊಂಡಿರ್ತಾರೆ ಬಡ್ಡಿ ಮಗ. ಇವ್ರು ಒಂದು ವ್ಯಾನಿಟಿ ಬ್ಯಾಗ್ ಹಿಂಗೆ ಹಾಕ್ಕೊಂಡು, ಬನ್ನಿ ಬರ್ತಾ ಇದ್ದೀರಾ, ಎಷ್ಟು ಸ್ಲೋ ಬರ್ತಾ ಇದ್ದೀರಾ. ನೀವೆಲ್ಲ ಡಾಕ್ಟ್ರುಗಳಲ್ಲಮ್ಮ. ಅಡುಗೆ ಮಾಡಿದ್ದೀರಾ ಮನೆಯಲ್ಲಿ? ಯಾರಾದರೂ ಅಡುಗೆ ಮಾಡೋಕ್ಕೆ ಬರ್ತಾ ನಿಮಗೆ? ವೆರಿ ಗುಡ್, ಕೈ ಮೇಳುತ್ತೆ. ಅಡುಗೆ ಮಾಡೋದಕ್ಕೆ ಬರುತ್ತೆ, ತಿಂಡಿ ಅಡುಗೆ ಎಲ್ಲ ಮಾಡ್ತೀನಿ ನಾನು. ಅನ್ನೋರು ಗಂಡಸ್ರು ಬೇಡ್ರ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ನಾನು. ಪಾಪ ಅಭ್ಯಾಸ ಬಲ. ಓಕೆ. ನೀವು ಬರೀ ಅಮ್ಮ ಕಲಿಸಿ ಅಡುಗೆ ಮಾತ್ರ ಮಾಡ್ತಿರೋ, ಟಿ ವಿಲಿ ತೋರಿಸೋ ಹೊಸ ರುಚಿ ನೋಡಿ ಅಡುಗೆ ಮಾಡ್ತಿರೋ? ಯಾರಾದರೂ ಹೊಸ ರುಚಿ ನೋಡಿ ಗಂಡ ಮಕ್ಕಳಿಗೆ ಮಾಡಿ ಬಡಿಸಿದ್ರೆ ನಮ್ಮ ಟಿ ವಿಯಲ್ಲಿ ಹೊಸ ರುಚಿ ನೋಡಿ, ದಯವಿಟ್ಟು ಅವ್ರ ಕೈ ಮೇಲೆ. ವೆರಿ ಗುಡ್. 1 2 3 4 ಪುಣ್ಯವಂತರಮ್ಮ ನಿಮ್ಮ ಗಂಡಂದರು. ಟಿ ವಿಲಿ ಹೊಸ ರುಚಿನ ಅಡುಗೆ ಮಾಡ್ತಿದ್ದಾರೆ, ದಯವಿಟ್ಟು ಅದನ್ನು ಬಿಡಿಮ್ಮ, ನೋಡಬೇಡಿ. ಏನು ತೋರಿಸ್ತಾರೆ ರೀ ಮಣ್ಣಂಗಟ್ಟಿ ಟಿ ವಿ. ಅಡಿಗೆಯನ್ನು ಕಲಿತು ಮಾಡಬೇಕಾದದ್ದು ನಿಮ್ಮ ತಾಯಿ ಅತ್ತೆ ಮಾಡೋದನ್ನು ನೋಡಿ ಕಲಿಬೇಕಾಗಲಿ, ಟಿ ವಿಲಿ ಕಲಿಯಲ್ಲ. ಟಿ ವಿಲಿ ಯಾವ ಅಡುಗೆ ಕಲಿಸ್ತಾರೆ? ಬನ್ನಿ ಹೊಸ ರುಚಿ ಕಲಿಯೋಣ. ಬರ್ತಿದ್ದಾರೆ ಮಿಸ್ ಮಿಲ್ಕ್ ಸ್ಮಿತಾ, ಟಿಂಗ್ 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 ಅಂತ ಬಂದು. ನಾನು ಅಂದ್ಕೊಂಡೆ ಯಾರೋ ಮುತ್ತೈದೆ ಬರ್ತಾಳೆ, ಏನು ಇಲ್ಕಲ್ ಸೀರೆ ಉಟ್ಕೊಂಡು. ಅಂದ್ಕೊಂಡ್ರೆ ಬಂದೋಳು ಬಿಳಿ ಜಿರಳೆ ಥರ ಒಂದು ಹುಡುಗಿ.
ಬಾಬ್ ಕಟ್ಟು, ಸ್ಲೀವ್ಲೆಸ್ ಬ್ಲೌಸು, ತಲೆ ಏನು ಕುತ್ತಿಗೆಯಲ್ಲಿ ತಾಳಿ ಇಲ್ಲ, ಕೈ ಕಾಲು ಅವಳದೇ ಇಷ್ಟಿಷ್ಟಿದೆ, ಅನ್ನ ತಿಂತಾಳಲ್ಲ ಗೊತ್ತಿಲ್ಲ. ಬನ್ನಿ ಮೇಡಮ್, ಇವತ್ತು ಮೆಡಿಕಲ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಇದೆ, ಪ್ರಾಣೇಶ್ವರದ್ದು ಕಾರ್ಯಕ್ರಮ ಇದೆ, ಅದರ ಅಂಗವಾಗಿ ಒಂದು ಹೊಸ ರುಚಿ ಹೇಳ್ಕೊಡ್ತೀರಲ್ಲ ಲೇಡಿ ಡಾಕ್ಟರ್ ಆಗೋರಿಗೆಲ್ಲ ಹೇಳ್ಕೊಡಿ ಮೇಡಮ್. ಯಾವ ಹುಡುಗಿ ನಾನು ಇವತ್ತು ಸ್ಟೈಲ್ ಜಾಸ್ತಿ ರೀ, ನಾನು ಇವತ್ತು ಇವರಿಗೆಲ್ಲ ಯಾವ ಅಡುಗೆ ಮಾಡಿ ಹೋಗ್ಕೊಡ್ತೀನಿ, ಅದು ಸ್ಯಾಟಲೈಟಿಂದ ಬರಬೇಕು. ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಮೈ ಗಾಡ್, ವೈಟ್ ರೈಸಾ ಗೊತ್ತೇ, ಪಕ್ಕದಲ್ಲಿ ನೋಡಿ ಎಲ್ಲ ಗೊತ್ತಿಲ್ಲ ಅನ್ನೋ ಥರ ನಡೆಸಬೇಕು. ಹೇಳಿ ಮೇಡಮ್, ವೈಟ್ ರೈಸ್ನ ನಮ್ಮ ಜನರಿಗೆ ಭಾಳ ಪ್ರೀತಿ, ಯಾವ ಥರ ವೈಟ್ ರೈಸ್ ಮಾಡಬೇಕು? ವೈಟ್ ರೈಸ್ ಮಾಡಬೇಕಾದ್ರೆ ಕೆಲವು ಸ್ಟೆಪ್ಸ್ ಇದೆ ಇವನು. ಸ್ಟೆಪ್ಸ್ ಇದೆಯಾ? ಡ್ಯಾನ್ಸ್ ಮಾಡೋದು ಅಲ್ಲಲ್ಲ. ಯಾವ ಸ್ಟೆಪ್ಸು? ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇನು ಟಾಯ್ಲೆಟ್ನಾಗ ಹೋಗ್ತೀವಿ? ಹಾಂ, ಫಸ್ಟ್ ಸ್ಟೆಪ್ ಬಂದು ಕಿಚನ್ಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೆಂಕಿ ಹಚ್ತಿದ್ವಿ, ಮನೆಗೆ ಬೆಂಕಿ ಹಚ್ಚಿ ಮಳೆಗೆ ಮೇಲೆ ಗಂಡನ ಕೂಡಿಸಿ ಅವನ ಕೆಳಗಡೆ ಎಷ್ಟು ಬೆಂಕಿ ಹಾಕ್ತೀವಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಸೆಕೆಂಡ್ ಬಂದು ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ವಾಟರ್ ಪೌರ್ ಮಾಡಬೇಕು, ಗೊತ್ತಾ? ವಾಟರ್ ಬಿಸ್ಲರಿ ವಾಟರ್ ಹಾಕಬೇಕು. ಓಕೆ ವಾಟ್ರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲದಕ್ಕೆ ಹಾಕಿ ಹಿಂಗೆ ಅಂತಾರೆ ಪಾಪ. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕಂದ್ರೆ ಏನು ಹೇಳಿ? ಗುಳ್ಳೆ ಬರೋವರೆಗೂ ಅಂತೀವಿ. ಬಬಲ್ಸ್ ಅಂದರೆ ಗುಳ್ಳೆ, ಎಲ್ಲರಿಗೂ ಗೊತ್ತು. ಆದರೆ ಕನ್ನಡದಲ್ಲಿ ಅದ್ಭುತವಾದಂಥ ಶಬ್ದ ಇದೆ ಅದಕ್ಕೆ. ಏನು? ಕುದಿಬೇಕು. ಕಥ ಕುದಿಬೇಕು. ಬೆಂಗಳೂರಲ್ಲಿ ಕೊತ ಅಂತಾರೆ, ನಮ್ಮ ಕಡೆ ಕಥ ಅಂತೀವಿ. ಇದನ್ನು ರನ್ನ ಪಂಪನ ಗದಾಯುದ್ಧದಲ್ಲಿ ಬರೆದಿದ್ದಾನೆ. ದುರ್ಯೋಧನ ನೋಡಿದರೆ ಭೀಮನಿಗೆ ಹೇಗೆ ಸಿಟ್ಟು ಇತ್ತು ಅಂದರೆ, ದುರ್ಯೋಧನ ಮೀಂಚಿಸಿ ಭೀಮ ಕೂಳ್ ಕುದಿದಂತೆ ಕುದಿದನ್ನಂತ. ಕೂಳ್ ಅನ್ನ ಹೇಗೆ ಕುದೀತಂಗೆ. ಕೊತ ಇವೆಲ್ಲ ಕನ್ನಡ ಶಬ್ದಗಳು. ಕಥ ಬಬಲ್ಸ್ ಬರೋವರೆಗೂ. ಮೇಡಮ್, ನನಗೊಂದು ಡೌಟ್ ಇದೆ, ಸುಮ್ಮನೆ ಕೇಳ್ತಿರ್ತಾರೆ ಟೈಮ್ ಆಗಲಿ ಅಂತವ್ರು. ಹೇಳಿ, ಏನು ಮಿನಿಮಮ್ ಎಷ್ಟು ಬಬಲ್ಸ್ ಬರಬೇಕು? ಕರ್ಮ ಅಲ್ಲೇನ್ರಿ ಇದು? ಅದಕ್ಕೆ ಅವಳು ಹೇಳಿದ್ಲು, ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಬಿಗ್ ಪಾತ್ರೆಯಲ್ಲಿ ವಾಟರ್ ಇಟ್ಟಿದ್ರಿಂದ 20 to 25 ಬಬಲ್ಸ್ ಬರ್ತಾಯಿತ್ತು. ಸೊ ಇವಾಗ ಇಬ್ಬರಿಗೆ ನೀವು ಅಡುಗೆ ಮಾಡ್ಕೊಳ್ಳೋದ್ರಿಂದ 8 to 10 ಬಬಲ್ಸ್ ಬಂದರೆ ಸಾಕು, ಇಟ್ಸ್ ಓಕೆ. ಮೇಡಮ್, ಇನ್ನೊಂದು ಡೌಟ್. ಏನು? ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಬಬ್ಬೆದ್ದು ಸಾಯಬೇಕು ನೋಡಿ. ಅದನ್ನು ಹೇಳಬೇಕಾದಾಗಲೇ ಮೇಲೆ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಸ್ಕ್ರಾಲ್ ಬರ್ತದೆ. ಏನು? ಸುಟ್ಟ ಕಾಯಕ್ಕೆ ಬಳಸಿ ಬರ್ನ. ಹೌದಾ? ಕರೆಕ್ಟ್. ಅವ್ರು ಏನು ಮಾಡಿ ಆಯ್ತು. ಆಮೇಲೆ ವೆಟ್ ರೈಸ್ ಏನಾದ್ರಲ್ಲಿ ಹಾಕಿ ಬಿಗ್ ಸ್ಪೂನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಅಬೌಟ್ ಟರ್ನ್. ಈ ರೈಟ್ ಟರ್ನ್, ಅಬೌಟ್ ಟರ್ನ್ ಬಂದ ತಕ್ಷಣ ಬೆಂಗಳೂರವರಿಗೆ ಸಿಗ್ನಲ್ ಸೇರುತ್ತಾ ಅಲ್ಲಿ ಅಂತಾರೆ. ಇಲ್ಲ, ಅಲ್ಲಿ ಅನ್ನದ ಪಾತ್ರೆಯಲ್ಲಿ ಸಿಗ್ನಲ್ ಸೇರಲ್ಲ, ಸುಮ್ಮನೆ ನೀವು ಕೈ ಆಡಿಸ್ತಾ ಹೋಗ್ಬೇಕಾದ್ರೆ ಕೈ ಆಡಿಸೋದು. ಇಷ್ಟೆಲ್ಲ ಮಾಡಿ ಅಡ್ವರ್ಟೈಸ್ಮೆಂಟ್ ತೋರಿಸಿ ಈಗೇನು ಮಾಡೋ ಮೇಲೆ ಪಾತ್ರೆ ಮುಚ್ಚಿ ಸೈಲೆಂಟಾಗಿರಬೇಕು. ಸೈಲೆಂಟಾಗಿದ್ರು ಒಂದು 10 ನಿಮಿಷ ತೆಗೆದು ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ರೈಸ್. ಮೇಡಮ್, ಏನಿದು ಇದು ಲಿಕ್ವಿಡ್ ರೈಸ್ ಆಗೋಯ್ತಲ್ಲ. ಎಸ್, ಲಿಕ್ವಿಡ್ ರೈಸ್ ಆಗೋದು. ಮೇಡಮ್, ನೆಕ್ಸ್ಟ್ ಸ್ಟೆಪ್ ಏನು? ಗಂಡ ಬರದ್ರೊಳಗಡೆ ಇದನ್ನ ಚರಂಡಿಗೆ ಚೆಲ್ಲಬೇಕು. 70-75 ರೂಪಾಯಿ ಕೆಜಿ ಅಕ್ಕಿ ಅವ ಬಂದು ಒದಿತಾನೆ. ಹೌದಾ? ಮತ್ತು ಬೇರೆ ಅಡುಗೆ ಮಾಡ್ಕೊಂಡ್ರೋ ಇಲ್ಲ ದರ್ಶನಿಂದ ತರಿಸಿದ್ರು ತಿಂದರು. ಊಟ ಮಾಡಬೇಕಾದ್ರೆ ದಯವಿಟ್ಟು ಟಿ ವಿ ಮುಂದೆ ಕೂತು ಊಟ ಮಾಡಬೇಡಿ, ಮಾತಾಡ್ತಾ ಊಟ ಮಾಡಿ. ಬಫೇಲಿ ಹೇಗೆ ಮಾಡ್ತಿರಾಗ ಮಾತಾಡ್ತಾ ಊಟ. ಯಾಕೆಂದರೆ ಊಟದ ಸಮಯದಲ್ಲೇ ಟಾಯ್ಲೆಟ್ ಜೋಕ್ಸು, ಅಡ್ವರ್ಟೈಸ್ಮೆಂಟ್ ಜಾಸ್ತಿ. ಬರ್ತಿ ಅನ್ನ ಸಾಂಬಾರು ಎಲ್ಲ ಕಲಸ್ಕೊಂಡು ಈರುಳ್ಳಿ, ಹುಳಿ, ಮಿಡಿಗಾಯಿ, ಉಪ್ಪಿನಕಾಯಿ ಇನ್ನೇನು ಬಾಯಿಗೆ ಇಟ್ಕೋಬೇಕು. ಟಿಂಗ್ ಟಾಂಗ್ ಬೆಲ್ಲಾಗುತ್ತೆ ಟಿ ವಿಲಿ. ಎಲ್ಲಿ? ಯಾರು ಬರ್ತಾರೆ ಒಳಗಡೆ? ಅಬ್ಬಾಸ್. ಬನ್ನಿ ಅಬ್ಬಾಸ್, ನಿಮ್ಮ ಟಾಯ್ಲೆಟ್ನ ಹಳದೀಕರೆ ಹಾಗೇ ಇದೆಯೇ? ಈರುಳ್ಳಿ, ಹುಳಿ, ಅನ್ನ ನೋಡಬೇಕು, ಆ ಟಾಯ್ಲೆಟ್ ಕಲೆ ನೋಡಬೇಕು. ಹಾರ್ಪಿಕ್ ಬಳಸಿ ಎಲ್ಲ ಆವಾಗಲೇ. ಅದಕ್ಕೆ ಊಟ, ಉಪಚಾರ, ಮಾತು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಪೂರಕ. ಕೇವಲ ಚಿಕಿತ್ಸೆ ಮಾತ್ರ ಅಲ್ಲ. ನಗನಗ್ತಾ ಇರೋನಿಗೆ ರೋಗಗಳೇ ಬರೋದು. ನಕ್ಕಾವ ಗೆದ್ದಾವ. ತಾಯಿ ಅಂದರೆ ಸ್ನೇಹಿತರೆ, 34 ವರ್ಷಗಳಿಂದ ನಾನು ಈ ಫೀಲ್ಡಲ್ಲಿದ್ದೀನಿ. ಬೆಂಗಳೂರು ನನಗೆ ಅನ್ನ, ಹೆಸರು, ಕೀರ್ತಿ ಎಲ್ಲವನ್ನು ಕೊಟ್ಟದ್ದು. ನಾನು ಓದಿರೋ ಓದಿಗೆ ನಾನು ಗಂಗಾವತಿ ದಾಟಬಾರ್ದು, ರಾಯಚೂರು ನೋಡಬಾರ್ದು, ಹುಬ್ಬಳ್ಳಿ ನೋಡಬಾರ್ದು, ಅಷ್ಟೇ ನನ್ನ ಓದು. ಅತ್ಯಂತ ದೊಡ್ಡ ವಿದ್ಯಾರ್ಥಿ ನಾನು. ಆದರೆ ಸಾಹಿತ್ಯವನ್ನು ಓದಿದ್ರಿಂದ ಇವತ್ತು ನಾನು 9 ದೇಶಗಳನ್ನ ಅಡ್ಡಾಡಿದ್ದೇನೆ. 4000 ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ. 14 ಜನ ನನ್ನ ಶಿಷ್ಯರು, ನನ್ನ ಸ್ನೇಹಿತರು ಎರಡೂ ಹೌದು. ಅವರೆಲ್ಲರೂ ಮಾತಾಡ್ದನ್ನು ಕಲ್ತರು. ನಾನು ಯಾರಿಗೂ ಮುಂದೆ ಕೂತು ಭಾಷಣ ಕೇಳಿಲ್ಲ.
ನನ್ನ ಮಾತು ಕೇಳಿ ಅಂತ ಹೇಳಿದ್ದೀನಿ. ಯಾಕಂದ್ರೆ ನಾನು ಗುರುಗಳಾಗಿರ್ತಕ್ಕಂಥ ಬೀಚಿಯವ್ರ ಪುಸ್ತಕ ಓದಿ ಭಾಷಣ ಮಾಡೋದಕ್ಕೆ ಕಲ್ತವನು. ತಲೆಯಲ್ಲಿ ವಿಷಯ ತುಂಬಿದರೆ ಬಾಯಿಯಿಂದ ತಾನೇ ಹೊರಗಡೆ ಬರ್ತದೆ. ಹೌದಾ? ತಲೆಯಲ್ಲಿ ತುಂಬ್ಕೊಳ್ಳಿ, ಮಾತು ತಾನೇ ಬರ್ತದೆ. ಡಾಕ್ಟರ್ ಆದ ಮಾತ್ರಕ್ಕೆ ನಾವು ಓದಬಾರ್ದಲ್ಲ, ಸಾಹಿತ್ಯ ಓದಿ ಹಾಸ್ಯ ಪ್ರಜ್ಞೆ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿ ಪುಸ್ತಕ ಕಾಣುವಂತೇಳಿ ಇಲ್ಲಿ ಬರ್ತಾರೆ ನಮ್ಮ ಇವರು. ಅದು ಏನೂ ಅಲ್ಲ, ತೋಚಿದ್ದು ಗೀಚಿದ್ದು ಅಂತ ಒಂದು 20 ಲೇಖನ ಇದೆ, 10-20 ಲೇಖನ ಇದೆ. ಹಾಂ, ಅನಿಸಿದ್ದು ಅನುಭವಿಸಿದ್ದು, ನನಗನಿಸಿದ್ದು ಮತ್ತು ಅನುಭವಿಸಿದ್ದು. ನಾನು ಎಷ್ಟು ದಡ್ಡ ಇದ್ದೆ ಅದರಲ್ಲಿ ಗೊತ್ತಾಗ್ತದೆ, ಹೇಗೆ ಬೆಳೆದೆ ನಿಮ್ಗೆ ಗೊತ್ತಾಗ್ತದೆ, ನನ್ನ ಪರಿಸರ ಹೇಗಿತ್ತು ಅಂತ ನಿಮ್ಗೆ ಗೊತ್ತಾಗ್ತದೆ. ಅದರೊಂದು 20-25 ಲೇಖನ ಇದೆ. 130 ರೂಪಾಯಿ. ಇದು ಭಾಳ ಆಡ್ ಮ್ಯಾನ್ ಔಟ್ ಅಂತ ಹಂಗೆ ಹಾಕ್ತಾರೆ. 50 ಅಲ್ಲ 30 ಅಲ್ಲ, ಅದೇನೋ ಆ ರೇಷಿಯೋಕ್ಕೆ ಅಷ್ಟು ಇರಬೇಕು ಅಂತ. ನೀವು ಹಣ ಇರೋರು ಹಣ ಕೊಡಿ, ಇಲ್ಲಾಂದರೆ ಏನದು ಫೋನ್ಪೇ ಅದನ್ನು ಮಾಡಿ. ದಯವಿಟ್ಟು ಸುಮ್ಮನೆ ಪ್ರಾಣೇಶ್ ಹೇಳಿದ್ದಾರೆ ಅಂತ ತಗೊಂಡು ಹೋಗಬೇಡಿ, ಕಡಿಮೆ ಇದೆ ಪುಸ್ತಕ. ದಯವಿಟ್ಟು ಒಂದೊಂದು ಪುಸ್ತಕನ ಕೊಂಡುಕೊಂಡು ಓದಿ, ಅದರಲ್ಲಿರೋದನ್ನು ಬಿಡುವಾದ ಒಂದೊಂದು ದಿನ ಒಂದು ಆರ್ಟಿಕಲ್ ಓದಿ. ಕೇವಲ 1.5 ಪೇಜಿನ ಚಿಕ್ಕ ಚಿಕ್ಕ ಆರ್ಟಿಕಲ್, ಅದರಲ್ಲಿರೋದೆಲ್ಲ ನನ್ನ ಅನುಭವ. ಅಂಥ ಅನುಭವಗಳಿಂದ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮ ಅನುಭವಗಳನ್ನ ನೀವು ಬರೆದಿಡಿ ಅಂತ ಹೇಳ್ತಾ, ಪುಸ್ತಕಗಳು ಇಲ್ಲೇ ಸಿಗ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಇದುವರೆಗೂ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೆಡಿಕಲ್ ಕಾಲೇಜಿನ ಸಮಸ್ತರಿಗೆ ಗಂಗಾವತಿ ಪ್ರಾಣೇಶ್ ತಂಡದ ವತಿಯಿಂದ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಪ್ರಾಣೇಶ್ವರ್ ಹೇಳಿದಂಗೆ ಜಾಸ್ತಿ ಓದ್ಕೊಂಡವ್ರು, ಅವ್ರು BCom ಓದ್ಯಾರ. ನನಗೆ ಅದು BA ನಾನು 2nd ಇಯರ್ ಬಿಟ್ಟವು. ನನಗೆ ಇಂಗ್ಲೀಷ್ ಅಂತ ಬರೋಂಗಿಲ್ಲ. ಆದರೂ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಅದು ಎಲ್ಲ ಸಲ್ಲಬೇಕಾದದ್ದು ಗಂಗಾವತಿ ಪ್ರಾಣೇಶ್ವರ್ಗೆ. ಒಂದು ಸಲ ಪ್ರಾಣೇಶ್ವರ್ ಒಂದು ಘಟನೆ ಹೇಳಿಬಿಡ್ತೀನಿ ನಾನು. ಪ್ರಾಣೇಶ್ವರು ಫ್ಲೈಟಲ್ಲಿ ಕೂತಾಗ ಒಂದು ಮಾತು ಹೇಳಿದರು. ಮಹಾಮಣಿ ರಶ್ಮಿ ಮೇಡಮ್ ಅಂತೇಳಿ ಕರೆಸ್ಕೊಂಡಾರ, ಗಂಡನ ಜೊತೆಯಲ್ಲಿ ಬಂದು ವೆಲ್ಕಮ್ ಮಾಡ್ಕೊತಾರೆ. ಅವ್ರು ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೆಂಡತಿ ನಗುಮುಖದಿಂದ ಹೂಗುಚ್ಚು ಕೊಟ್ಟು ಸ್ವಾಗತ ಮಾಡಿದರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೂ ಆರ್ ಯು ಅಂತ ಕೇಳೋ ಬದಲು ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವರಂದರು ರಶ್ಮಿ ಹಸ್ಬೆಂಡ್ ಅಂದರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಜಗಳ, ನನ್ನ ಹೆಂಡತಿ ಮೀಟು ಅಂತೇನಾ ಅಂತಂದು. ನನಗೆ ಅದು ಅಂದರೆ ಏನಂಬೋದು ಗೊತ್ತಿಲ್ಲ. ಪ್ರಾಣೇಶ್ವರ್ ಮತ್ತೆ ತಿರ್ಗಾ ಅವ್ರಿಗೆ ಹೇಳಿದರು, ಮಾಮನಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತೇಳಿ ತಿಳಿಸಿ ಹೇಳಿದರು. ಆದಂಥ ಘಟನೆ ಕೇಳಿದರು. ಅವರು ನಕ್ಕರು, ನಾವು ನಕ್ಕಿ ಬಂಧುಗಳೇ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿರ್ಬೇಕು ಅಂತ ಹೇಳಿ ನನಗೆ. ನಾನು ಇಂಗ್ಲೀಷಲ್ಲಿ ಡಲ್ ಇರಬಹುದು ಬಂಧುಗಳೇ, ನಿಮ್ಮ ಮುಂದೆ ಎದೆ ತಟ್ಕೊಂಡು ಹೇಳ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ ಇದ್ರೂ ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ ಬಂದು, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ ನಾನು. ಚಪ್ಪಳ ತಟ್ಟಪಡ್ಡೆ ದಯವಿಟ್ಟು. ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾಯಿದ್ರು. ಸ್ಕೂಲಿಗೆ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ, ಯಾವನು ಫಸ್ಟ್ ಬಂದು ಕೊಡ್ತಾನೆ ಅವ ಸಾಲಿಗೆ ಫಸ್ಟ್ ಬಂದಂಗವ. ಮಾಸ್ತರ್ ದಿವಸ ನಮ್ಮ ಅವ್ಗೆ ಹೇಳ್ತದೆ, ಓ ನಿನ್ನ ಮಗ ಸ್ಕೂಲಿಗೆ ಫಸ್ಟ್ ಬಂದ. ನಮ್ಮ ಅವ್ಗೆ ಭಾಳ ಖುಷಿ ಆಗಿಬಿಡ್ತದೆ, ನನ್ನ ಮಗ ಸ್ಕೂಲಿಗೆ ಫಸ್ಟ್ ಬಂದಂತ ಓಣಿತು ಬೈ ಎಲ್ಲ ಉಳ್ಕೊಂಡು ತಿರುಗಾಡ್ತಿದ್ಲು. ರಿಸಲ್ಟ್ ಬಂದ ದಿವ್ಸ ನಿನ್ನ ಮಗ 3rd ಕ್ಲಾಸ್ದಾಗ ಬಂದ್ರೆ ಮಾಸ್ತರ್ ಬೈದಿಲ್ಲ, ಎಪ್ಪ ದಿವಸ ಫಸ್ಟ್ ಕ್ಲಾಸ್ದಾಗ ಬಂದಾನು, ಒಂದು ದಿವ್ಸ 3rd ಕ್ಲಾಸ್ ಬಂದರೆ ಏನಾಯ್ತು ತಗೊಂತ ಇದ್ದಿಲ್ಲ ಬಂಧುಗಳೇ. ಈ ಥರ ವಾತಾವರಣದಲ್ಲಿ ಬೆಳೆದಂಥ ನಾವು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡೋದೆ ಭಾಳ ದೊಡ್ಡದು ಬಂಧುಗಳೇ. ಅದಕ್ಕೆಲ್ಲ ಕಾರಣ ಗಂಗಾವತಿ ಪ್ರಾಣೇಶ್ವರು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಭಿಜಿತ್ ಪಾಟೀಲ್ ಅವರು ಮತ್ತು ನಮ್ಮ ಆತ್ಮೀಯರಾದಂಥ ಡೀನ್ ಸಾಹೇಬರಾದಂಥ ಮನೋಜ್ ಕುಮಾರ್ ಸರ್ ಅವರು ಭಾಳ ಪ್ರೀತಿಯಿಂದ ವೆಲ್ಕಮ್ ಮಾಡಿಕೊಂಡು, ಶಶಾಂಕ್ ಅವರು ಮತ್ತು ಅವೆಲ್ಲ ಗೆಳೆಯರ ಬಳಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಿಮಗೆಲ್ಲ ಗಂಗಾವತಿ ಪ್ರಾಣೇಶ್ ತಂಡದ ಒಂದು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಆಸಕ್ತರು ಇಲ್ಲಿ ಪುಸ್ತಕ ಎಲ್ಲ ಪುಸ್ತಕಗಳು ಅಭಿಜಿತ್ ಪಾಟೀಲ್ ಅವರು ತೊಗೊಂತೀನಿ ಅಂತ ಹೇಳಿದ್ದಾರೆ. ಅವರಿಗಾಗಿ ಒಂದು ಜೋರಾದ ಚಪ್ಪಾಳೆ ಇರಲಿ. ಕನ್ನಡ ಪ್ರೇಮಕ್ಕಾಗಿ ನಾವು ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲ ತೊಗೊಂಡ್ಬಿಡ್ತಾರೆ ಅಂತಾರೆ, ಅದು ಕೊಡಲಿಕ್ಕೆ ನಮ್ಮ ಹುಡುಗ ಕೂಡ ತಯಾರು. ನಮಗಿದು ವಿಷಯ ಗೊತ್ತಾಯ್ತು, ಇನ್ನೊಂದು 100 ತಂದುಬಿಡ್ತಿದ್ವಿ ನಾವು. ಸುಮ್ಮನೆ ಡೀನ್ ಸರ್ ಕಡೆಯಿಂದ ಎಲ್ರಿಗೂ ತಮಗೆಲ್ಲ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಲ ಜೋರಾದ ಚಪ್ಪಾಳೆ ನಮ್ಮ ಡೀನ್ ಸಾಹೇಬರಿಗೆ ಮತ್ತು ಡಾಕ್ಟರ್ ಶ್ರೀಕಾಂತ್ ಸರ್ ಅವರಿಗೆ, ಅಭಿಜಿತ್ ಪಾಟೀಲ್ ಅವರಿಗೆ ಮತ್ತು ಎಲ್ಲ ಇಲ್ಲಿನ ಡಾಕ್ಟರ್ಗಳಿಗೆ ಮತ್ತೊಮ್ಮೆ ಗಂಗಾವತಿ ಪ್ರಾಣೇಶ್ ತಂಡದ ವತಿಯಿಂದ ಧನ್ಯವಾದಗಳು ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಪ್ರಾಣೇಶ್ ಸರ್ ಅವರು ಹಾಗೂ ಬಸವರಾಜ್ ಮಹಾಮಣಿಯವರಿಗೆ ಇಡೀ ನಮ್ಮ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ನೀಡುತ್ತಾಳೆ. ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಅವರನ್ನು
ಅವರಿಗೆ ಒಂದು ಧನ್ಯವಾದವನ್ನು ನೀಡಬೇಕಾಗಿ ವಿನಂತಿ. Okay, guys, everyone in the back, we're going to be starting now. तू मुझे छोड़ जाए ये नहीं हो सकता साथिया. मेरी बातों में तेरा जिक्र सदा मेरी याद में तेरी फिक्र सदा मैं जो भी हो तुम ही तो हो मुझे तुमसे मिले अपनी अदा क्योंकि तुम ही हो, अब तुम ही हो जिंदगी, अब तुम ही हो चैन भी, मेरा दर्द भी, मेरी आशिकी, अब तुम ही हो. तुम ही हो अर्ज़ भी मेरा मर्ज़ भी चैन भी मेरा दर्द भी मेरी आशिकी अब तुम ही हो. तेरे लिए ही जिया मैं खुद को जो यूं दे दिया है, तेरी वफा ने मुझको संभाला, सारे गमों को दिल से निकाला. मैं तुम भी गया तो अछूत मेरा सारा तुझ में रहे जिंदा. So we'd like to begin this whole thing by introducing ourselves. We are the DNR. We are the band of our college. So I'd just like to take 2 minutes to introduce all the members. So that is Jitin. So he's the guitarist here. Okay, he's running the whole show over here, and that's our cutie Mohit. He's a vocalist, and he plays the violin. Okay, you'll be hearing more of it. Okay. So we have on the keys Guru, and of course our baby junior Jitin, and this little kid over here. This is Amok. He plays the tabla and he's on the cajon right now. It's a percussion instrument. So make some noise, guys. We have Alphas. He's on the rhythm again. And one more of our baby junior. This is Himanshu Kabra. And last but not, obviously we have to make some noise. This is Mr. Dr. Ramit from the forensic department. He'll be singing with us today. And of course, we have our beautiful singers over here, Sahana. You'll know her. Make some noise, guys.
and Shreya. And last but least, last but not least, me, Karthik. Let's go on with the show, okay? Make some noise, guys. तू सफर मेरा है, तू ही मेरी मंजिल, तेरे बिना गुजारा ऐ दिल है मुश्किल। मेरा खुदा तू ही दुआ में शामिल, तेरे बिना गुजारा ऐ दिल है मुश्किल। मुझे आसमां दी है तेरी कमी, मेरी हर कमी को है तू लाज़मी। जुनून है मेरा, बनूं मैं तेरे काबिल, तेरे बिना गुजारा ऐ दिल है मुश्किल। ये रूह भी मेरी, ये जिस्म भी मेरा, उतना मेरा नहीं जितना हुआ तेरा। तूने दिया है जो वो दर्द ही सही, तुझसे मिला है तो इनाम है मेरा। मेरा आसमां ढूंढे तेरी ज़मीं, मेरी हर कमी को है तू लाज़मी। अधूरा हो के भी है इश्क मेरा काबिल, तेरे बिना गुजारा ऐ दिल है मुश्किल। Excuse me. Guys, more volume on this. Both the guitars. खामोशियाँ एक सांस है, तुम सुनने तो आओ कभी, छूकर तुम्हें खिल जाएगी, घर इनको बुलाओ कभी। बेकरार है बात करने को, कहने दो इनको जरा। खामोशियाँ तेरी मेरी, खामोशियाँ खामोशियाँ लिपटी हुई खामोशियाँ। So now we are going to sing one of the OG Hindi songs. So get ready to set the mood for tonight. Let's start. साथिया
पहले कभी न तूने मुझे गम दिया, फिर मुझे क्यों तन्हा कर दिया। गुज़रते जो हम हैं प्यार के, हमेशा तुझे अपना मान के, तो फिर तूने बदली क्यों अदा, ये क्यों किया। कभी जो बादल बरसे मैं देखूं तुझे आंखें भर के, तू लगे मुझे पहली बारिश की दुआ। तेरे पहलू में रह लूं मैं खुद को पागल, कह दूं तू गम दिया खुशियाँ सह लूं साथिया। Check. Guys, make some noise. Come on. चाहे तुम कुछ ना कहो, मैंने सुन लिया कि साथी प्यार का मुझे चुन लिया, मैंने सुन लिया। पहला नशा पहला खुमार, नया प्यार है नया इंतजार, कर लूं मैं क्या अपना हाल, ऐ दिले बेकरार, मेरे दिले बेकरार, तू ही बता। पहला नशा पहला खुमार, नया प्यार है नया इंतजार, कर लूं मैं क्या अपना हाल, ऐ दिले बेकरार, मेरे दिले बेकरार, तू ही बता। पहला नशा पहला खुमार। Thank you. इतनी सी हंसी इतनी सी खुशी, इतना सा टुकड़ा चांद का, ख्वाबों के तिनकों से चल बनाए आशिया। इतनी सी हंसी इतनी सी खुशी, इतना सा टुकड़ा चांद का, ख्वाबों के तिनकों से चल बनाए आशिया। दावे दावे पाँव से आए हौले हौले जिंदगी, कुंडों पे कुंडी चढ़ा के हम ताले लगा के गम गुमसुम तराने
सा मेरा थोड़ा मेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाबों के दिन को से चल बनाए आशिया ना हो चार दीवारें पर फिर भी चाहोगे खुले बादलों की ठोक पे शाकी हर पंख चले ना हो कोई टकराए अरे फिर भी ठहके चले बादलों के दो परचे शाकी हर पंख चले दावे दावे पास से आजा होले होले जिंदगी थोड़ा पे कोई ना तेरा भी होगा अपना ये आशिया इतनी सी हंसी इतनी सी खुशी इतना सा टुकड़ा चांद का ख्वाबों के दिन को से चल बनाए आशिया Guys, we thought we'll have a little bit of English songs. Are you guys fine with that? Something to slowly set the mood. beats fast, colors and promises. How to be brave? How can I love when I'm afraid to fall? What's in your stand alone? All of my doubt suddenly goes away somehow. Step closer. I have died every day waiting for you. Darling, don't be afraid. I have loved you for 1,000 years. I love you for 1,000 more. Time stands still. Beauty in all she is. I will be brave. I will not let anything take away what's standing in front of me. Every breath, every hour has come to this. One step closer. I have died every day waiting for you. Darling, don't be afraid. I have loved you for 1,000 years. I love you for 1,000 more. And all along I believed I would find you. Time has brought your heart to me. I have loved you for 1,000 years. I love you for 1,000 more. Step closer. One step closer. Okay, you guys obviously know Ed Sheeran. So, who's ready for a photograph?
that I know. When it gets hard, you know it can get hard sometimes. But it's the only thing that makes us feel alive. We keep this love in a photograph. We make these memories for ourselves, where our eyes are never closing, hearts are never broken, time's forever frozen still. So you can keep me inside the pocket of your jeans, holding me close until our eyes meet. You won't ever be alone. Wait for me to come home. Loving can heal, loving can mend your soul. And it is the only thing we take with us when we die. I swear it will get easier. Remember that with every piece of you. It is the only thing we take with us when we die. We keep this love in a photograph. We make these memories for ourselves, where our eyes are never closing, hearts are never broken, time's forever frozen still. So you can keep me inside the pocket of your ripped jeans, holding me closer till our eyes meet. You won't ever be alone. And if you hurt me, that's okay, baby. Only words bleed inside this page. Just you, just hold me. I won't ever let you go. When I'm away, I will remember how you kissed me under the lamppost back on 6th Street. Even you whisper through the phone, wait for me to come home. I wanna be a vacuum cleaner, breathing in your dust. I wanna be a fog cortina, and I will never rust. And if you like your coffee hot, let me be your coffee pot. You call the shots, babe. I just wanna be yours. Secrets I have held in my heart are harder to hide than I thought. Baby, I just wanna be yours. I wanna be yours. I wanna be yours. Wanna be yours. Wanna be yours. Wanna be yours. Let me be a lucky meter, and I'll never run out. Let me be the portable heater that you'll get cold without. I wanna be a setting lotion, hold your hair in deep devotion, at least as deep as the Pacific Ocean. I wanna be yours. Secrets I have held in my heart are harder to hide than I thought. Baby, I just wanna be yours. I wanna be yours. I wanna be yours. Wanna be yours. Wanna be yours. Wanna be yours.
ಇವಾಗ ಸ್ವಲ್ಪ ಕನ್ನಡ ಹಾಡು ಹಾಡ್ಬಿಡೋಣ. ಮೇಕ್ ಸಮ್ ನಾಯ್ಸ್. ಈ ಉಸಿರಿಗೆ ಗಾಳಿ ನೀನಾಗಿರು, ನಾ ನಡೆಯುವ ದಾರಿ ನೀನಾಗಿರು. Little more on this guitar piece. ಹಸಿರಿಗೆ ಗಾಳಿಯೇ ನೀನಾಗಿರು, ನಾ ನಡೆಯುವ ದಾರಿಯೇ ನೀನಾಗಿರು. ಬೇಕೀಗ ಬೇರೇನು ಈ ಜೀವಕ್ಕೆ, ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ದಡನೀನಾಗು ಸದಾ ಕಾಲ ಅಲೆಯಂತಾಗಿ ನಾ ಸೋಕುವೆ, ನಲೆ ನೀನಾಗು ಅಪಾಯನೇ ಇರದಂತೆ ನಾ ಬೀಳುವೆ. ತಗೋ ಜೀವವೇ ನೀ ಬೇಕಾದರೆ, ಎದುರು ಇರು ಎಂದಿಗೂ ಅದೇ ಆಸರೆ. ಬೇಕೀಗ ಬೇರೇನು ಈ ಜೀವಕ್ಕೆ, ನೂರಾರು ಸಾವಿರ ಕನಸು ನವಿಲಾಗಿ ಹಾರುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಮನಸಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ ಮನವೆಲ್ಲ ದಿನವೇ ಹಚ್ಚಿ. ಮನಸಂಬ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹಾಂಬೋ ಭಂಗಿಯ ಕೊಚ್ಚಿ ಮನವೆಲ್ಲ ದಿನವೇ ಹಚ್ಚಿ. ಉದ್ದಿಯನು ಸಂತ ಗೆಲ್ಲವ ಮೇಲೆ ಮುಚ್ಚಿ, ಉದ್ದಿಯನು ಸಂತ ಗೆಲ್ಲವ ಮೇಲೆ ಮುಚ್ಚಿ. ಗುಡುಗುಡಿಯ
अपने तुमने का बता दे चाहूं मैं या ना तू ही ये मुझको बता दे चाहूं मैं या ना अपने तो दिल का बता दे चाहूं मैं आना इतना बता दूं तुझको चाहूं मैं अपनी मुझको यूं तो नहीं इख्तियार फिर भी ये सोचा दिल ने अब जो लगा हूं मिलने पूछूं तुझे एक बार तू ही है मुझको बता दे चाहूं मैं या ना अपने तो दिल का बता दे चाहूं मैं या ना ऐसी कभी पहले हुई ना थी ख्वाहिशें ओ किसी से भी मिलने की ना की थी कोशिशें उलझन मेरी सुलझा दे चाहूं मैं या ना आंखों आंखों में जगा दे चाहूं मैं या ना मेरे छोटे छोटे ख्वाब हैं ख्वाबों में गीत है गीतों में जिंदगी है चाहत है प्रीत है अभी मैं ना देखूं आज वो जिनमें ना तू मिले लिखो ले होठ मैंने अब तक है जो से मुझको जितना मुझ पे इतना दिल को मुझ पे होने लगा एतबार तन्हा लम्हों में अपने बुनते हो तेरे सपने मुझको हुआ अच्छा प्यार तू ही ये मुझको बता दे चाहूं मैं या ना आंखों आंखों में जगा दे चाहूं मैं या ना Okay, sir has given permission to. What? Hey, Amit sir, they're calling you. Which song do you guys Which know? song? Which song? You're gonna sing Munjane Manjali. ಮುಂಜಾನೆ ಮಂಜಲಿ ಮುಸ್ಸಂಜೆ ತಿಳಿದಂಪಲ್ಲಿ ಓಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಳೆದು ಜನಮನದ ಮೌನ ಮುರಿದು ಬಿಸಿಯುಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನಿ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು
ತುಂಬಿ just ಮಾತಲ್ಲಿ चन्ना मेरे विदाउट म्यूजिक चलेगा क्या? सब लोग गाएंगे तो ठीक है. Start the चन्ना मेरा finish it up.
ಮುದ್ದಾಡಿ ಕಚ್ಚುಮಡಿ ತಳಲಾರೆ. Thank you for all the support and I didn't expect this much. Thank you so much for this opportunity. So with this last song we finished everything and we're ending. Okay. Good night everyone. It's also late. Everyone go back safe to your hostels, okay? Bye bye. It was such a beautiful performance and such a beautiful audience. So with this we end our show.